ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ನ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮದ್ದುವ ಪ್ರದಿಶ ಸುದರ್ಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಮಧ್ವಪತಿ ಶ್ರೀ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಮಾಡುತ್ತಾ ಇವತ್ತಿನ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇನೆ. ವರಾಹರೂಪಿ ಭಗವಂತ ಹಿರಣ್ಯಾಕ್ಷ ಎಂಬ ದೈತ್ಯನನ್ನು ಸಂಹಾರ ಮಾಡಿದ. ಹಿರಣ್ಯಾಕ್ಷನ ಸಹೋದರನಿಗೆ ವಿಷಯ ಗೊತ್ತಾಯಿತು. ಭಗವಂತ ನಾರಾಯಣ ನನ್ನ ಸಹೋದರನನ್ನು ಸಂಹಾರ ಮಾಡಿದ್ದಾನೆ ಅಂತ. ಆ ಒಂದು ಸಿಟ್ಟಿನಿಂದ ತಾನು ಒಂದು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಿರಣ್ಯಕಶಿಪೂ ರಾಜನ್ ಅಜೇಯ ಮಜರಾಮರಂ ಆತ್ಮಾನಂ ಅಪ್ರತಿದ್ವಂದ್ವಂ ಏಕರಾಜಂ ವಿಧಿತ್ಸತ. ಕಾರಣ ಇಷ್ಟೇ,
ತಾನು ಅಜೇಯನಾಗಬೇಕು, ಮುಪ್ಪು ಸಾವುಗಳು ನನಗೆ ಬರಬಾರದು, ಇಡೀ ಜಗತ್ತಿಗೆ ಏಕಛತ್ರಾಧಿಪತಿ ನಾನು ಆಗಬೇಕು, ಎಲ್ಲರೂ ನಾರಾಯಣ ಅಂತ ಜಪ ಮಾಡ್ತಾರೆ, ಎಲ್ಲರೂ ನನ್ನ ಜಪವನ್ನು ಮಾಡಬೇಕು, ಇದು ಅವನ ಆಸೆ. ತಪಸ್ಸಿಗೆ ಹೋಗಿದ್ದು ಮಂದರ ಪರ್ವತಕ್ಕೆ. ಸತೇಪೆ ಮಂದರ ದ್ರೋಣ್ಯಾಂ, ಪರಮ ದಾರುಣವಾದಂತಹ ತಪಸ್ಸನ್ನು ಮಾಡಿದ ಅಂತೆ. ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಠಾಶ್ರಿತಾವನಿಹಿ ಅಂತ. ಎರಡೂ ಕೈಗಳನ್ನು ಮೇಲೆ ಎತ್ತಿಕೊಂಡು, ನಭೋದೃಷ್ಟಿ ಆಕಾಶಕ್ಕೆ ದೃಷ್ಟಿಯನ್ನು ಮಾಡಿಕೊಂಡು, ಪಾದಾಂಗುಷ್ಠಾಶ್ರಿತಾವನಿಹಿ ಭೂಮಿಯಲ್ಲಿ ಅವನ ಇಡೀ ಪಾದ ಅಲ್ಲ, ಕೇವಲ ಅಂಗುಷ್ಠವನ್ನು ಊರಿಕೊಂಡು. ಎಷ್ಟು ಕಠಿಣವಾದ ತಪಸ್ಸು ಇದು! ಇಂತಹ ಕಠಿಣವಾದ ತಪಸ್ಸನ್ನು ಮಾಡಿದ ಅಂತೆ. ಬ್ರಹ್ಮದೇವರನ್ನು ಕುರಿತು ಮಾಡಿದ ತಪಸ್ಸು ಇದು. ಸಾವಿರಾರು ವರ್ಷಗಳ ಕಾಲ ತಪಸ್ಸು ನಡೀತು. ಭಗವಂತ ಬ್ರಹ್ಮದೇವ ಇನ್ನೂ ಪ್ರತ್ಯಕ್ಷನಾಗಲಿಲ್ಲ. ಇಡೀ ಮೈಯಲ್ಲಿ ಹುತ್ತ ಬೆಳೀತು ಅಂತೆ. ಅಷ್ಟು ಘೋರವಾದ ತಪಸ್ಸು. ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ವರವನ್ನು ಕೇಳಿದ್ರು ಅಂತೆ. ಎಂತಹ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಿ, ಏನು ಬೇಕು ನಿನಗೆ ವರ ಅಂತ. ಹಿರಣ್ಯಕಶಿಪು ಕೇಳಿದ ವರ, ನಿನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಗಳಿಂದಲೂ ನಾನು ಸಾಯಬಾರದು ಅಂತ ಮೊದಲು ಕೇಳಿದ ಅಂತೆ. ಕೂಡಲೇ ಮತ್ತೆ ವ್ಯತ್ಯಾಸ ಮಾಡಿಕೊಂಡ, ನಿನ್ನಿಂದ ಸೃಷ್ಟವಾಗದ ಪ್ರಾಣಿಗಳಿಂದ ಸಾವು ಬಂದರೆ ಏನು ಮಾಡೋಣ ಅಂತ. ಹಾಗಾಗಿ ದೊಡ್ಡ ವರಗಳ ಪಟ್ಟಿಯನ್ನೇ ಮಾಡಿಕೊಂಡ. ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಮನುಷ್ಯರಿಂದ ಸಾವು ಬರಬಾರದು, ಪ್ರಾಣಿಗಳಿಂದ ಸಾವು ಬರಬಾರದು, ದೇವತೆಗಳಿಂದ ಸಾವು ಬರಬಾರದು, ಅಸುರರಿಂದ ಸಾವು ಬರಬಾರದು, ನಿರ್ಜೀವ ವಸ್ತುಗಳಿಂದ ಸಾವು ಬರಬಾರದು, ಸಜೀವ ವಸ್ತುಗಳಿಂದ ಸಾವು ಬರಬಾರದು. ಅಂತೂ ಸಾವೇ ಇಲ್ಲದ ರೀತಿಯಲ್ಲಿ ಅಷ್ಟು ದೊಡ್ಡ ಪಟ್ಟಿಯನ್ನೇ ಮಾಡಿಕೊಂಡ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ರು ಅಂತೆ. ಬಹಳ ಸಂತೋಷ ಆಯಿತು. ನನಗೆ ಇನ್ನೂ ಸಾವೇ ಇಲ್ಲ ಅಂತ ದೊಡ್ಡ ಒಂದು ಅಹಂಕಾರದಿಂದ ಇಡೀ ಲೋಕದಲ್ಲಿ ಮೆರಿಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲಿ ಬ್ರಾಹ್ಮಣರು, ಎಲ್ಲಿ ಗೋವುಗಳು ಇರ್ತಾರೆ ಅವರನ್ನೆಲ್ಲ ನಾಶ ಮಾಡಿದ ಅಂತ. ಭೂಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗಕ್ಕೂ ಕೂಡ ಲಗ್ಗೆ ಇಟ್ಟ. ಅಲ್ಲಿ ದೇವತೆಗಳಿಗೆಲ್ಲ ಉಪದ್ರವವನ್ನು ಮಾಡಿದ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು ಭಗವಂತ ನಾರಾಯಣನಲ್ಲಿ. ನಾರಾಯಣ ಅಭಯದಾನವನ್ನು ಮಾಡಿದ. ಯಾರು ಹೆದರಬೇಡಿ, ಅವನಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಸಾತ್ವಿಕನಾದ ಮಗ. ಆ ಮಗನಿಗಾಗಿ ನಾನು ಅವತಾರವನ್ನು ಎತ್ತಿ ಬರುತ್ತೇನೆ, ಲೋಕಕ್ಕೆ ಕ್ಷೇಮವಾಗುವ ಹಾಗೆ ಅನುಗ್ರಹ ಮಾಡುತ್ತೇನೆ ಅಂತ ದೇವತೆಗಳಿಗೆ ಅಭಯದಾನವನ್ನು ಮಾಡಿದ ಭಗವಂತ. ಸ್ವಲ್ಪವೇ ಸಮಯದಲ್ಲಿ ಆ ಹಿರಣ್ಯಕಶಿಪುವಿಗೆ ಒಬ್ಬ ಮಗ ಹುಟ್ಟಿದ. ಒಬ್ಬ ಅಲ್ಲ, 4 ಮಂದಿ ಹುಟ್ಟಿದ್ರು ಅಂತೆ. ಸಂಹ್ಲಾದ, ಅನುಹ್ಲಾದ, ಹಲಾದ, ಪ್ರಹ್ಲಾದ ಅಂತ. ಈ 4 ಮಕ್ಕಳಲ್ಲಿ ಪರಮ ಸಾತ್ವಿಕನಾದ ಮಗ ಅಂದರೆ ಪ್ರಹ್ಲಾದ. ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ. ಯಾರ ಗುರುಕುಲಕ್ಕೆ ಕಳಿಸಬೇಕು? ಶುಕ್ರಾಚಾರ್ಯರ ಒಂದು ಗುರುಕುಲ ಇತ್ತು. ಅವರಿಬ್ಬರು ಮಕ್ಕಳು ಅಲ್ಲಿ ಯಾವಾಗಲೂ ಪಾಠವನ್ನು ಮಾಡ್ತಾ ಇದ್ರು, ಷಂಡಾಮರ್ಕರು. ದೈತ್ಯರಿಗೆ ಸರಿಯಾದ ಗುರುಕುಲ ಅದು. ಆ ಗುರುಕುಲಕ್ಕೆ ಕಳಿಸಿದ ಅಂತ. ಗುರುಕುಲದಲ್ಲಿ ಎಲ್ಲ ಅಧ್ಯಯನವನ್ನು ಪ್ರಹ್ಲಾದ ದೈತ್ಯ ಬಾಲಕರ ಜೊತೆಯಲ್ಲಿ ಮಾಡುತ್ತಾ ಇದ್ದ.
ಗುರುಗಳು ಕಲಿಸಿದ ಪಾಠವನ್ನು ಮಾತ್ರ ಕಲಿತಾ ಇದ್ದಿಲ್ಲ. ಒಂದು ದಿನ ಅನಧ್ಯಯನ ಅಂತ, ಚತುರ್ದಶಿ, ಹುಣ್ಣಿಮೆ, ಪಾಡ್ಯ ಈ 3 ದಿವಸಗಳು ಅಧ್ಯಯನವನ್ನು ಮಾಡುವಾಗ ಇಲ್ಲ. ಆ ದಿವಸ ರಜೆ ಅಂತ ಲೆಕ್ಕ. ರಜೆಯಲ್ಲಿ ಆ ಪ್ರಹ್ಲಾದ ಮನೆಗೆ ಬಂದ ಅಂತ. ಹಿರಣ್ಯಕಶಿಪು ಆ ಮಗನನ್ನು ಬಹಳ ಮುದ್ದು ಮಾಡಿಕೊಂಡು ತೊಡೆಯ ಮೇಲೆ ಕೊಳ್ಳಿರಿಸಿ ತುಂಬಿದ ಸಭೆಯಲ್ಲಿಯೇ ಕೇಳಿದ ಅಂತ, ಮಗು ನೀನು ಏನು ಕಲಿತಿದ್ದಿ ಹೇಳು ಅಂತ. ಆ ಮಗು ಹೇಳಿತು, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ದರಿಮಾಶ್ರಯೇತ. ನಾನು ಕಲಿತಿದ್ದು ಏನು ಅಂದರೆ, ಈ ಮನೆ ಏನಿದೆ ಇದು ಅಧಃಪತನಕ್ಕೆ ಕಾರಣವಾದ ಮನೆ. ಅಂಧಕಾರ ತುಂಬಿದಂತಹ ಇದು ಕೂಪ, ಬಾವಿ. ಈ ಮನೆಯಲ್ಲಿ ವಾಸ ಮಾಡುವುದಕ್ಕಿಂತ ವನಕ್ಕೆ, ಕಾಡಿಗೆ ಹೋಗಿ ಹರಿಯನ್ನು ಸೇವಿಸಿಕೊಂಡು ವಾಸ ಮಾಡುವುದು ಲೇಸು ಅಂತ ತುಂಬಿದ ಸಭೆಯಲ್ಲಿಯೇ ಗಟ್ಟಿಯಾಗಿ ಹೇಳಿದಾಗ ತುಂಬ ಅವಮಾನ ಆಯಿತು ಹಿರಣ್ಯಕಶಿಪುವಿಗೆ. ಮರ್ಕರನ್ನು ಕರೆಸಿ ಸರಿಯಾಗಿ ಬೈದು ಮತ್ತೆ ಮಗನನ್ನು ಕಳಿಸಿದ ಅಂತ. ಸರಿಯಾದ ಅಧ್ಯಯನ ಆಗಬೇಕು ಮುಂದೆ ಅಂತ. ಮತ್ತೆ 15 ದಿವಸ ಆಯಿತು, ಮತ್ತೆ ಅನಧ್ಯಯನ ಅಂತ ಬಂತು. ಆಗ ಮಗನಾದಂತಹ ಪ್ರಹ್ಲಾದ ಮನೆಗೆ ಬಂದ. ಈಗ ಮಾತ್ರ ತುಂಬಿದ ಸಭೆಯಲ್ಲಿ ಕೇಳಲಿಲ್ಲ ಅಂತ ಒಳಗೆ ಕರ್ಕೊಂಡೋದ. ಒಳಗೆ ಕರ್ಕೊಂಡೋಗಿ, ಮಗು ಪ್ರಹ್ಲಾದ, ಗುರುಕುಲದಲ್ಲಿ ಏನು ಕಲಿತಿದ್ದಿ ಅಂತ ಕೇಳಿದ ಹಿರಣ್ಯಕಶಿಪು. ಆಗ ಮಗು ಉತ್ತರ ಕೊಟ್ಟಿತು, ಭಗವಂತ ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿಯಾದರೂ 9 ವಿಧವಾಗಿ ಭಕ್ತಿ ಇದೆ ಅಂತ ಹೇಳಿತು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಭಗವಂತನಲ್ಲಿ 9 ವಿಧವಾಗಿ ಭಕ್ತಿಯನ್ನು ಮಾಡಬೇಕು ಅಂತ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ಶ್ರವಣ, ಭಗವಂತನ ಕಥೆಯನ್ನು ಕೇಳಬೇಕು ಅಂತ. ಕೀರ್ತನಂ, ಕೇಳಿ ಆದಮೇಲೆ ಅದನ್ನು ಹೇಳಬೇಕು. ಶ್ರವಣಂ ಕೀರ್ತನಂ, ದೇವರ ಕಥೆಯನ್ನು ಕೇಳುವುದೂ ಕೂಡ ಒಂದು ವಿಧವಾದಂಥ ಭಕ್ತಿ. ಕೇಳಿದ್ದನ್ನು ನಾವೇ ಇಟ್ಟುಕೊಳ್ಳಬಾರದು. ಯಾರಾದರೂ ಕೇಳುವವರಿದ್ದರೆ ಅವರಿಗೆ ಹೇಳಬೇಕು. ಕೀರ್ತನಂ, ಕೇಳಿದ್ದನ್ನು ಸ್ವಲ್ಪ ಮನನ ಮಾಡಿ ಅದನ್ನು ಹೇಳಬೇಕು ಅಂತೆ. ಶ್ರವಣಂ ಕೀರ್ತನಂ, ಹೇಳುವವರಿದ್ದಾಗ ಕೇಳಬೇಕು, ಕೇಳುವವರಿದ್ದಾಗ ಹೇಳಬೇಕು. ಶ್ರವಣ ಮತ್ತು ಕೀರ್ತನ ಅಂತ. ವಿಷ್ಣೋ ಸ್ಮರಣಂ, ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಪಾದಸೇವನಂ, ದೇವರ ಪಾದಸೇವೆಯನ್ನು ಮಾಡಬೇಕು ಅಂತ. ಪಾದಸೇವೆಯನ್ನು ಮಾಡುವುದು ಅಂದರೆ ಒಂದು ಅರ್ಥ ಪಾದಯಾತ್ರೆಯನ್ನು ಮಾಡಿ ದೇವರನ್ನು ನೋಡಬೇಕು ಅಂತ. ಎಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತದೆ ಅಲ್ಲಿಗೆ ಪಾದಯಾತ್ರೆಯನ್ನು ಮಾಡಿ ಹೋಗಬೇಕು, ಭಗವಂತನನ್ನು ಕಾಣಬೇಕು. ಅಥವಾ ಜ್ಞಾನಿಗಳ ಪಾದಸೇವೆಯನ್ನು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು, ಜ್ಞಾನಿ ತ್ವಾತ್ಮೇವ ಮೇ ಮತಂ ಅಂತ. ಜ್ಞಾನೀತು ಆತ್ಮೇವ, ಯಾರು ಜ್ಞಾನಿಗಳಿದ್ದಾರೆ ಅವರನ್ನು ನಾನು ಅಂತ ತಿಳಿ, ಇದು ಕೃಷ್ಣ ಹೇಳಿದ್ದು. ಆದ್ದರಿಂದ ಯಾರು ಜ್ಞಾನಿಗಳು ಅಂತ ಇದ್ದಾರೆ ಅವರ ಪಾದ ಪೂಜೆಯನ್ನು ಮಾಡಬೇಕು. ಇದು ಪಾದಸೇವನಂ. ಅರ್ಚನಂ, ದೇವರ ಪೂಜೆಯನ್ನು ಮಾಡಬೇಕು ಅಂತ.
ಮಂತ್ರ ಬರುವುದಿಲ್ಲ, ಗೊತ್ತಿಲ್ಲ ಅಂತ ಆಗಬಾರದು. ಮಂತ್ರ ಬರದೇ ಇದ್ದರೂ ಕೂಡ ಭಕ್ತಿಯಿಂದ ದೇವರ ಅಭಿಷೇಕವನ್ನಾದರೂ ನಾಮಸ್ಮರಣೆಯನ್ನು ಮಾಡಿಕೊಂಡಾದರೂ ಮಾಡಬೇಕು. ಅಂತ ಪೂಜೆಯನ್ನು ಮಾಡದ ಹಾಗೆ ಇರುವಾಗ ಇಲ್ಲ. ಅರ್ಚನಂ, ವಂದನಂ, ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಕೇವಲ ಪೂಜೆ ಮಾಡುವುದು ಮಾತ್ರ ಅಲ್ಲ, ಪೂಜೆ ಆದ ಮೇಲೆ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ. ದಾಸ್ಯಂ, ಭಗವಂತನ ದಾಸ ನಾನು ಅಂತ ತಿಳ್ಕೊಳ್ಬೇಕು ಅಂತೆ. ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ. ಇನ್ನು ದೇವರು ಅಂತ ಹೇಳಿದರೆ ದೂರ ಇಡುವಾಗ ಇಲ್ಲ, ದೇವರು ಅಂದರೆ ಗೆಳೆಯ ಅಂತ ತಿಳ್ಕೊಳ್ಬೇಕು ಅಂತ. ದೇವರಲ್ಲಿ ಗೆಳೆಯರಲ್ಲಿ ಯಾವ ರೀತಿಯಾಗಿ ವ್ಯವಹಾರ ಮಾಡುತ್ತೇವೋ ಅದೇ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು. ಅದರಿಂದಲೇ ದೇವರನ್ನು ಕೂಡ ಏಕವಚನದಲ್ಲಿ ಕರೆಯುವಂಥದ್ದು ಬಂದಿತ್ತು. ಅಷ್ಟು ದೊಡ್ಡ ದೇವರನ್ನು ಏಕವಚನದಲ್ಲಿ ಕರಿತೇವೆ ನಾವು. ಯಾಕೆ ಕರಿತೇವೆ? ಸಖ್ಯಂ, ದೇವರು ನಮ್ಮ ಗೆಳೆಯ ಅಂತ. ಅವನನ್ನು ಯಾವತ್ತೂ ಮರೆಯಬಾರದು. ಪುರಂಜನನ ಕಥೆಯನ್ನು ನಾವು ನೋಡಿದ್ದೇವೆ. ಅವನು ದೇವರನ್ನೇ, ಗೆಳೆಯನಾದ ದೇವರನ್ನು ಮರೆತು ಬಿಟ್ಟ ಅಂತ. ಆದ್ದರಿಂದ ಸಖ್ಯಂ, ದೇವರಲ್ಲಿ ಗೆಳೆಯರಂತೆ ವ್ಯವಹಾರವನ್ನು ಮಾಡಬೇಕು. ಎಂದಿಗೂ ಅಂತಹ ಆತ್ಮೋದ್ಧಾರಕ್ಕೆ ಕಾರಣನಾದಂತಹ ಗೆಳೆಯನನ್ನು ಮರಿಬಾರದು. ಆತ್ಮನಿವೇದನಂ, ತನ್ನಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕಂತೆ. ಆತ್ಮನಿ ವೇದನಂ, ತನ್ನಲ್ಲಿ ದೇವರು ಇಲ್ಲ ಅಂತಾದರೆ ನಮ್ಮಿಂದ ಯಾವ ಕೆಲಸವೂ ನಡೆಯುವುದಿಲ್ಲ. ಅವ ಇದ್ದೇ ನಡೆಯುವಂಥದ್ದು. ನಾಹಂ ಕರ್ತ ಹರಿಕರ್ತ ಅಂತ. ನನ್ನಿಂದ ಏನಾದರೂ ಕೆಲಸ ನಡೆಯಿತು ಅಂತಾದರೆ ಅದು ಒಳಗೆ ಇದ್ದು ದೇವರು ಮಾಡಿಸಿದ್ದು. ಆದ್ದರಿಂದ ಆತ್ಮನಿವೇದನಂ ಅಥವಾ ಆತ್ಮನಿವೇದನಂ, ತನ್ನನ್ನು ತಾನು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಇದು 9 ವಿಧವಾದಂತಹ ಭಕ್ತಿ ಅಂತ ಪ್ರಹ್ಲಾದ ತಂದೆಗೆ ಉಪದೇಶ ಮಾಡಿದ. ತಂದೆಗೆ ಬಹಳ ಸಿಟ್ಟು ಬಂತು. ಚಂಡಾಮರ್ಕರನ್ನು ಮತ್ತೆ ಕರೆಸಿ ಮತ್ತೆ ಬೈದ ಅಂತ. ಯಾರು ಕಲಿಸಿಕೊಟ್ಟಿದ್ದು ಇದನ್ನು? ಆಗ ಅವರು ಹೇಳಿದರು, ನ ಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರು. ಇದನ್ನು ಅಂತೂ ನಾವು ಹೇಳಿಕೊಟ್ಟಿಲ್ಲ. ಬೇರೆ ಯಾರಾದರೂ ಹೇಳಿಕೊಟ್ಟಿದ್ದಾರೋ ಅಂದರೆ ಬೇರೆ ಯಾರು ಇಲ್ಲಿಗೆ ಬಂದು ಹೇಳಿಕೊಟ್ಟಿದ್ದು ಕೂಡ ಇಲ್ಲ. ಹಾಗಾದರೆ ಈ ಮಗುವಿಗೆ ಇಷ್ಟೆಲ್ಲ ಜ್ಞಾನ ಹೇಗೆ ಬಂತು? ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಯ ಮನ್ಯಂ ಕದದ ಸ್ಮಮಾನ. ಇದು ಅವನಿಗೆ ಬುದ್ಧಿ, ಜ್ಞಾನ, ಅದು ನೈಸರ್ಗಿಕವಾದಂತಹ ಜ್ಞಾನ, ಯಾರು ಹೇಳಿಕೊಟ್ಟು ಬಂದ ಜ್ಞಾನ ಅಲ್ಲ. ಬಹಳ ಸಿಟ್ಟು ಬಂತು ಅಂತೆ. ಸಿಟ್ಟಿನಿಂದ ಏನು ಮಾಡಿದ ಹಿರಣ್ಯಕಶಿಪು? ಯಾವಾಗಲೂ ಶ್ರೀಹರಿ 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 ಅಂತ ಹೇಳಿಕೊಂಡು ಜಗದೀಶ್ವರನಾದ ನನ್ನನ್ನೇ ಇವ ಮರಿತಾ ಇದ್ದಾನೆ. ಇವನಲ್ಲದೆ ಇವನ ಒಟ್ಟಿಗೆ ಕಲಿಯುವಂತಹ ವಿದ್ಯಾರ್ಥಿಗಳನ್ನು ಕೂಡ ಹಾಳುಗೆಡುತ್ತಾ ಇದ್ದಾನೆ. ಇವನನ್ನೇ ಸಾಯಿಸ್ತೇನೆ ಅಂತ ಹೊರಟ ಅಂತೆ. ಅಭಿಚಾರವನ್ನು ಮಾಡಿಸಿದ. ಮಗುವಿಗೆ ಏನೂ ಆಗಿಲ್ಲ. ದೊಡ್ಡ ದೊಡ್ಡ ಆನೆಗಳಿಂದ ತುಳಿಸಿದ ಅಂತೆ, ಆದರೂ ಏನೂ ಆಗಲಿಲ್ಲ. ದೊಡ್ಡ ಪರ್ವತದ ತುದಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೀಳಿಸಿದ ಅಂತೆ, ಆದರೂ ಏನೂ ಆಗಲಿಲ್ಲ. ಸಮುದ್ರಕ್ಕೆ ಎಸೆದ ಅಂತ, ನೀರಿನಲ್ಲಿ, ಅಲ್ಲಿಂದನೂ ಎದ್ದು ಬಂದ. ಬೆಂಕಿಯಲ್ಲಿ ಬೀಳಿಸಿದ್ರು ಅಲ್ಲಿಂದನೂ ಎದ್ದು ಬಂದ. ಹೇಗೆ ಬಂದ? ಜನಾರ್ದನಾನುಸ್ಮರಣಾನುಭಾವಾತ್. ಯಾವಾಗಲೂ ಜನಾರ್ದನ ಶ್ರೀಹರಿ 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 ಅಂತ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದ ಭಕ್ತ ಪ್ರಹ್ಲಾದ. ಆದ್ದರಿಂದ ಯಾವ ಬೆಂಕಿ, ಯಾವ ನೀರು, ಯಾವ ಆಭಿಚಾರಗಳು, ಯಾವ ಶಸ್ತ್ರಾಸ್ತ್ರಗಳು ಕೂಡ ಅವನನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಹಿರಣ್ಯಕಶಿಪಿಗೆ ಸ್ವಲ್ಪ ಸಂಶಯ ಪ್ರಾರಂಭ ಆಯಿತು ಅಂತ. ಸಾವಿರಾರು ವರ್ಷಗಟ್ಟಲೆ ತಪಸ್ಸನ್ನು ಮಾಡಿ
ಬ್ರಹ್ಮದೇವರಲ್ಲಿ ಒಂದು ವರ ಕೇಳಿದ್ದೆ, ನಾನು ಸಾಯಬಾರದು ಅಂತ ಕೇಳಿದ್ದನೋ ಅಥವಾ ನನ್ನ ಮಗ ಸಾಯಬಾರದು ಅಂತ ಕೇಳಿದ್ದೇನೋ ಅಂತ ಸಂಶಯ ಬಂತು ಅಂತ. ಅಂತೂ ಮತ್ತೆ ಗುರುಕುಲಕ್ಕೆ ಕಳಿಸಿದ. ಚಂಡಾಮರ್ಕರು ಹೇಳಿದ್ದರು, ಎಷ್ಟರವರೆಗೆ ನಾವೆಲ್ಲ ಮಾತ್ರ ಇದ್ದಿದ್ದು, ನಮ್ಮ ಗುರುಗಳು ಯಾವುದೋ ಒಂದು ಪೌರೋಹಿತ್ಯಕ್ಕೆ ಹೋಗಿದ್ದರು ಹೊರಗೆ, ಶುಕ್ರಾಚಾರ್ಯರು. ಅವರಿಗೆ ಬರ್ತಾರೆ, ಅವರು ಬಂದ ಮೇಲೆ ಈ ಥರದ್ದು ಏನೂ ಆಗುವುದಿಲ್ಲ, ಕಳಿಸಿ ಅಂತ ಮತ್ತೆ ಕರ್ಕೊಂಡು ಹೋದರು ಅಂತೆ. ಕರ್ಕೊಂಡು ಹೋದ್ರು. ಇನ್ನೂ ಗುರುಕುಲದಲ್ಲಿ ಶುಕ್ರಾಚಾರ್ಯರು ಬಂದಿಲ್ಲ. ಚಂಡಾಮರ್ಕರು ಕೂಡ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಹೊರಗೆ ಹೋಗಿದ್ದಾರೆ. ಪ್ರಹ್ಲಾದ ಏನು ಮಾಡಿದ, ಎಲ್ಲ ದೈತ್ಯ ಬಾಲಕರನ್ನು ಕರೆದ ಅಂತ, ಎಲ್ಲ ಕೂತ್ಕೊಳ್ಳಿ ಅಂತ. ದೊಡ್ಡ ಆಸನದಲ್ಲಿ ಇವ ಕೂತ್ಕೊಂಡ ಅಂತ ಪಾಠವನ್ನೇ ಪ್ರಾರಂಭ ಮಾಡಿದ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ. ಸಣ್ಣ ವಯಸ್ಸಿನಲ್ಲಿಯೇ ಧರ್ಮಾಚರಣೆಯನ್ನು ಮಾಡಬೇಕು. ದೊಡ್ಡವರಾದ್ಮೇಲೆ ಮಾಡುತ್ತೇವೆ ಅಂತ ಹೇಳುವಾಗೆ ಇಲ್ಲ. ಯಾಕೆ ಅಂದರೆ ದುರ್ಲಭಂ ಮಾನವಂ ಜನ್ಮ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಈ ಮನುಷ್ಯ ಜನ್ಮ ಬಂದಿರುವಂಥದ್ದೇ ಧರ್ಮ ಸಾಧನೆಗಾಗಿ. ಇಂತಹ ಮನುಷ್ಯ ಜನ್ಮ ಬಂದ ಮೇಲೆ ಶಕ್ತಿ ಇದ್ದಾಗ ಧರ್ಮಕರ್ಮವನ್ನು ಮಾಡಬೇಕು. ಅದರಿಂದಲೇ ಕೌಮಾರ ಆಚರೇತ್ ಪ್ರಾಜ್ಞ, ಕುಮಾರಾವಸ್ಥೆಯಲ್ಲಿಯೇ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಏಕಾದಶಿ ಉಪವಾಸ ಸಣ್ಣ ಮಕ್ಕಳು ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ. ವಯಸ್ಸಾದ ಮೇಲೆ ಮಾಡುತ್ತೇನೆ ಅಂದರೆ ನಾನಾ ರೀತಿಯಾದ ಕಾಯಿಲೆಗಳು ಬಂದಿರುತ್ತದೆ. ಆ ಕಾಯಿಲೆಗಳು ಬಂದಿರುವುದರಿಂದ ಹೊಟ್ಟೆಯನ್ನು ಖಾಲಿ ಬಿಡುವಾಗೆ ಇಲ್ಲ ಅಂತ ಇರ್ತದೆ. ಆದ್ದರಿಂದ ಸಣ್ಣ ವಯಸ್ಸಿನಲ್ಲಿಯೇ ಧರ್ಮಾಚರಣೆಗಳನ್ನು ಮಾಡಬೇಕು. ಏಕಾದಶಿ ಉಪವಾಸ ಇತ್ಯಾದಿಗಳನ್ನು ಕೌಮಾರಾವಸ್ಥೆಯಲ್ಲಿ ಮಾಡಬೇಕು ಅಂತ. ಈ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡಿಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ದುರ್ಲಭಂ ಮಾನುಷಂ ಜನ್ಮ, ಮುಂದೆ ಮನುಷ್ಯ ಜನ್ಮ ಬರ್ತದೋ ಇಲ್ಲವೋ ಗೊತ್ತಿಲ್ಲ. ಎಷ್ಟೋ ಪುಣ್ಯಗಳಿಂದ ಮನುಷ್ಯ ಜನ್ಮ ಬಂದಿದೆ, ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ತಥಾಪಿ ಅಧ್ರುವಂ, ಮನುಷ್ಯ ಜನ್ಮ ಬಂದಿದೆ ಅಂದರೆ ಬಹಳ ಖುಷಿಯಾಗಿ ಇರುತ್ತೇವೆ ಬಹಳ ವರ್ಷದವರೆಗೆ ಅಂತ ಹೇಳಲಿಕ್ಕೆ ಇಲ್ಲ. ತಥಾಪಿ ಅಧ್ರುವಂ, ನಿಶ್ಚಯ ಇಲ್ಲ. ಎಷ್ಟರವರೆಗೆ ಇರುತ್ತೇವೋ ಇಲ್ಲವೋ ಏನು ಗೊತ್ತಿಲ್ಲ. ತಥಾಪಿ ಅಧ್ರುವಂ, ನಿಶ್ಚಯ ಇಲ್ಲದ ಮನುಷ್ಯ ಜನ್ಮ. ಆದರೆ ಅರ್ಥದಂ, ಏನಾದರೂ ಸಾಧನೆ ಮಾಡಬೇಕಾ, ಈ ಮನುಷ್ಯ ಶರೀರದಿಂದಲೇ ಮಾಡಬೇಕು. ಅರ್ಥದಂ ಅಂದರೆ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಇದನ್ನು ಸಾಧನೆ ಮಾಡಬೇಕು ಅಂತಾದರೆ ಮನುಷ್ಯ ಶರೀರದಿಂದಲೇ ಮಾಡಬೇಕು, ಬೇರೆ ಎಲ್ಲಿಯೂ ಕೂಡ ಆಗೋದಿಲ್ಲ, ಯಾವ ಪ್ರಾಣಿಗಳಿಂದಲೂ ಕೂಡ ಆಗೋದಿಲ್ಲ ಅಂತ. ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕು ಅಂತಾದರೆ ಮನುಷ್ಯ ಜನ್ಮದಿಂದ ಮಾಡಬೇಕು ಅಂತ ಪ್ರಹ್ಲಾದ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಮಾಡಿದ. ಮನುಷ್ಯನ ಆಯುಷ್ಯ ಎಷ್ಟು? 100 ವರ್ಷ ಅಂತ ಇಟ್ಟುಕೊಂಡರೆ ಅದರಲ್ಲಿ ಅರ್ಧ ಆಯುಷ್ಯ 50 ವರ್ಷ ನಿದ್ರೆಯಲ್ಲಿಯೇ ಕಳೆದು ಬಿಡುತ್ತೇವೆ ಅಂತೆ. ಪುಂಸೋ ವರ್ಷಶತಂ ಹ್ಯಾಯು ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೋ ರಾತ್ರಿಯಾಂ ಶೇತೇಂದಂ ಪ್ರಾಪಿತಸ್ತಮಃ. 100 ವರ್ಷ ಆಯುಷ್ಯದಲ್ಲಿ ಅರ್ಧ ಆಯುಷ್ಯ ನಿದ್ರೆಯಲ್ಲಿ ಕಳೆದು ಬಿಡುತ್ತೇವೆ. 50 ಖಾಲಿ ಆಯಿತು 100ರಲ್ಲಿ. ಇನ್ನು 20 ವರ್ಷ ಮುಗ್ಧಸ್ಯ ಬಾಲ್ಯೇ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿ. ಬಾಲಕರು ಆಗಿರುವಾಗ ಆಟ ಪಾಠ ಅಂತ ಅದರಲ್ಲಿ 20 ವರ್ಷ ಕಳೆದು ಹೋಗಿಬಿಡುತ್ತದೆ. 70 ಹೋಯಿತು. ಜರಯಾ ಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿ. ಮುದಿತನದಿಂದ 20 ವರ್ಷ ಹೋಗಿಬಿಡುತ್ತದೆ, ಅಲ್ಲಿಗೆ 90 ಆಯಿತು. ಮುದಿತನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೂತರೆ ಏಳಲಿಕ್ಕೆ ಆಗೋದಿಲ್ಲ, ಎದ್ದರೆ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದು 20 ವರ್ಷ ಕಳೆದು ಹೋಗಿಬಿಡ್ತದೆ. ಇನ್ನು ಉಳಿದದ್ದು 10 ವರ್ಷ.
ಈ 10 ವರ್ಷದಲ್ಲಿ ಹೆಂಡತಿ, ಮಕ್ಕಳು, ಕುಟುಂಬ ಪಾಲನೆ, ಪೋಷಣೆ ಇದರಲ್ಲಿ ಕಳ್ಕೊಂಡು ಬಿಡ್ತೇವೆ. 100 ಹೋಗಿಬಿಡ್ತು. ಇದರ ಮಧ್ಯದಲ್ಲಿ ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗ್ತದೋ ಗೊತ್ತಿಲ್ಲ. ಮೃತ್ಯುನ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ. ಮೃತ್ಯು ನಮ್ಮ ಹಿಂದೆ ಬಂದು ಜುಟ್ಟನ್ನು ಹಿಡಿಕೊಂಡು ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಂಡು ಧರ್ಮಾಚರಣೆಯನ್ನು ಮಾಡಬೇಕಂತೆ. ಇವತ್ತು ಮಾಡುವ ಧರ್ಮವನ್ನು ಇವತ್ತೇ ಮಾಡಬೇಕು. ನಾಳೆ ಮಾಡುತ್ತೇನೆ ಅಂದರೆ ಹಿಂದಿನ ಮೃತ್ಯು ಯಾವಾಗ ಬರ್ತಾನೆ ಗೊತ್ತಾಗೋದಿಲ್ಲ. ಆದ್ದರಿಂದ ದೈತ್ಯ ಬಾಲಕರೇ, ಭಗವಂತನನ್ನು ಆರಾಧನೆ ಮಾಡಿ. ನಹ್ಯಚ್ಯುತಂ ಪ್ರೀಣಯತಃ ಬಹು ಆಯಾಸ. ದೇವರನ್ನು ಪೂಜೆ ಮಾಡಬೇಕು ಅಂತಾದರೆ ಬಹಳ ಆಯಾಸ ಇಲ್ಲ, ಬಹಳ ಸುಲಭ. ಸಲಿಲೇನಾಪಿ ಪೂಜಿತ ಅಂತ. ದೇವರಿಗೆ ಪೂಜೆ ಮಾಡಲಿಕ್ಕೆ ಪಂಚಭಕ್ಷ ಪರಮಾನ್ನವೇ ಬೇಕು ಅಂತ ಇಲ್ಲ. ನೀರನ್ನು ಇಟ್ಟು ದೇವರ ಪೂಜೆ ಮಾಡಿದರೂ ಸಾಕು ಅಂತ, ದೇವರಿಗೆ ಪ್ರೀತಿ ಆಗ್ತದೆ. ಮಾತ್ರವಲ್ಲ, ಈ ಹಿಂಸಾ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀರಲ್ಲ, ಇದನ್ನು ಬಿಟ್ಟು ಬಿಡಿ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ. ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡಿ. ಸೌಹೃದಂ, ಪ್ರೀತಿಯನ್ನು ಮಾಡಬೇಕು. ಯಾಕೆ? ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಯ ಸರ್ವತಃ. ಭಗವಂತ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ಎಲ್ಲರ ಒಳಗೆ ಕೂಡ ಭಗವಂತ ಇದ್ದಾನೆ. ಎಲ್ಲರ ಒಳಗೆ ಇರುವ ಭಗವಂತ ಪ್ರೀತನಾಗಬೇಕು ಅಂತಾದರೆ ಎಲ್ಲರಲ್ಲಿಯೂ ಕೂಡ ಪೂಜೆಯನ್ನು ಮಾಡಬೇಕು, ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡಬೇಕು. ಆದ್ದರಿಂದ ಯಾರಿಗೂ ಹಿಂಸೆಯನ್ನು ಮಾಡಬೇಡಿ ಅಂತ ಪಾಠವನ್ನು ಮಾಡಿದ. ದೈತ್ಯ ಬಾಲಕರಿಗೆ ಬಹಳ ಸಂತೋಷವಾಯಿತು. ಇದುವರೆಗೆ ಕೇಳದ ವಿಷಯ ಎಲ್ಲ ಕೇಳ್ತಾ ಇದ್ದೇವೆ ನಾವು ಅಂತ. ನೀನು ಹೇಗೆ ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಂಡಿದ್ದಿ? ನಮ್ಮ ಗುರುಗಳು ಅಂತೂ ಹೇಳಲಿಲ್ಲ, ಯಾರು ನಿನಗೆ ಕಲಿಸಿಕೊಟ್ರು? ಆಗ ಪ್ರಹ್ಲಾದ ತನ್ನ ರಹಸ್ಯವನ್ನು ಹೇಳಿದ ಅಂತೆ. ನಾನು ಮಗುವಾಗಿದ್ದಾಗ, ಅರ್ಥಾತ್ ನನ್ನ ತಾಯಿ ಕಯಾದುವಿನ ಗರ್ಭದಲ್ಲಿ ಇರುವಾಗ ನಾನು ಕಲಿತೆ. ನಾರದರು ಏನು ಮಾಡಿದ್ರು? ಗರ್ಭದಲ್ಲಿ ಇರುವ ನನಗೆ ಕಲಿಸಿದ್ರು. ಗರ್ಭದಲ್ಲಿ ಇರುವಾಗ ಕಲಿಸುವ ಸಂದರ್ಭ ಏಕೆ ಬಂತು? ಹಿರಣ್ಯಕಶಿಪು ಲೋಕಕಂಟಕನಾಗಿದ್ದ. ಮೊದಲೇ ಲೋಕಕಂಟಕನಾಗಿದ್ದ. ತಪಸ್ಸು ಆದ ಮೇಲೆ, ವರ ಪಡ್ಕೊಂಡ ಮೇಲೆ ಇನ್ನಷ್ಟು ಕಠಿಣವಾದ ಬಿಟ್ಟ. ಹಿರಣ್ಯಕಶಿಪು ಯಾವಾಗ ತಪಸ್ಸಿಗೆ ಹೊರಟನೋ ಆಗ ಕಯಾದು ಗರ್ಭಿಣಿಯಾಗಿದ್ಲು ಅಂತೆ. ಹಿರಣ್ಯಕಶಿಪುವೇ ಇಷ್ಟು ಕ್ರೂರಿ, ಇನ್ನು ಅವನ ಹೆಂಡತಿ ಕಯಾದುವಿನಲ್ಲಿ ಹುಟ್ಟಿದ ಮಗ ಎಷ್ಟು ಕ್ರೂರನಾಗಿರಬಹುದು ಅಂತ ತಿಳಿದು ಇಂದ್ರ ಕಯಾದುವನ್ನೇ ಅಪಹರಣ ಮಾಡಿಬಿಟ್ಟಂತೆ. ಗರ್ಭದಲ್ಲಿರುವ ಮಗುವನ್ನೇ ಕೊಂದು ಬಿಡ್ತೇನೆ ಅಂತ. ಆಗ ನಾರದರು ಬಂದು ತಡೆದ್ರು ಅಂತೆ. ಈ ಗರ್ಭದಲ್ಲಿ ಇರುವ ಮಗು ಲೋಕಕ್ಕೆ ಕಂಟಕ ಅಲ್ಲ, ಲೋಕೋದ್ಧಾರವನ್ನು ಮಾಡುತ್ತದೆ ಅಂತ ಹೇಳಿ ನಾರದರು ಆ ಕಯಾದುವನ್ನು ಇಟ್ಟುಕೊಂಡು ಉಪದೇಶವನ್ನು ಮಾಡಿದ್ರು ಅಂತ. ಗರ್ಭದಲ್ಲಿ ಇರುವಾಗ ಉಪದೇಶ ಆಯಿತು. ಗರ್ಭದಲ್ಲಿ ಇರುವಾಗ ಭಗವಂತ ಕಥೆಗಳನ್ನು ಕೇಳಿದರೆ ಆಗ ಮಗು ಅದನ್ನು ಕೇಳುತ್ತದೆ ಅಂತ. ಇದು ಭಾಗವತ ಕೊಡುವ ಸಂದೇಶ ನಮಗೆ. ಆದ್ದರಿಂದಲೇ ಗರ್ಭಿಣಿಯಾಗಿ ಇರುವಾಗ ಕೆಟ್ಟ ದೃಶ್ಯಗಳನ್ನು ನೋಡುವುದು, ಕೇಳುವುದು ಎಲ್ಲ ಮಾಡಿದರೆ ಹೊಟ್ಟೆಯಲ್ಲಿರುವ ಮಗು ಹುಟ್ಟುವಾಗ ಕೆಟ್ಟದ್ದನ್ನೇ ಪಡ್ಕೊಂಡು ಹುಟ್ಟಿಕೊಂಡು ಬಂದಿರ್ತದೆ. ದೊಡ್ಡವರಾದ ಮೇಲೆ ಅವರನ್ನು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಗರ್ಭಿಣಿಯರಾಗಿರುವಾಗಲೇ ಒಳ್ಳೆಯ ಜ್ಞಾನೋಪದೇಶವನ್ನು ಆ ಸಂದರ್ಭದಲ್ಲಿ ಪಡ್ಕೊಳ್ಳಬೇಕು. ಪ್ರಹ್ಲಾದನಿಗೆ ಆ ಜ್ಞಾನ ಹೇಗೆ ಬಂತು? ಗರ್ಭದಲ್ಲಿರುವಾಗಲೇ ಕಯಾದುವಿಗೆ ನಾರದರು ಉಪದೇಶ ಮಾಡಿದ್ದು. ಕಲಿತಿದ್ದು ಯಾರು? ಗರ್ಭದಲ್ಲಿರುವ ಮಗು. ದೈತ್ಯ ಬಾಲಕರಿಗೆ ಪ್ರಹ್ಲಾದ ಹೇಳಿದ, ಗರ್ಭದಲ್ಲಿ ಇರುವಾಗಲೇ ಕಲಿತುಕೊಂಡು ಬಂದಿದ್ದೇನೆ ನಾನು ಅಂತ.
ಚಂಡಾಮರ್ಕರು ಬಂದು ನೋಡಿದಾಗ ಪ್ರಹ್ಲಾದ ಎತ್ತರದ ಆಸನದಲ್ಲಿ ಕುಳಿತುಕೊಂಡು ದೈತ್ಯ ಬಾಲಕರನ್ನು ಒಟ್ಟೆ ಮಾಡಿಕೊಂಡು ಪಾಠವನ್ನು ಮಾಡ್ತಾ ಇದ್ದಾನೆ. ಬಹಳ ಭಯ ಪ್ರಾರಂಭ ಆಯಿತು. ಇನ್ನೇನು ಹಿರಣ್ಯಕಶಿಪು ನಮ್ಮನ್ನು ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವ ಕೆಡುವುದು ಮಾತ್ರ ಅಲ್ಲದೆ ಇದ್ದವರನ್ನೆಲ್ಲ ಕಡಿಸ್ತಾ ಇದ್ದಾನೆ ಇವ ಅಂತ ಹೇಳಿ, ನಮ್ಮಿಂದ ಇವನನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕರ್ಕೊಂಡು ಹೋದರು ಅಂತೆ. ಹಿರಣ್ಯಕಶಿಪುವಿನ ಬಳಿಗೆ ಪ್ರಹ್ಲಾದನನ್ನು ಕರ್ಕೊಂಡು ಹೋಗಿ ಹೇಳಿದರು, ನಿನ್ನ ಮಗನನ್ನು ನಿನಗೆ ಒಪ್ಪಿಸಿ ಬಿಡ್ತಾ ಇದ್ದೇವೆ, ನಮ್ಮಿಂದ ಇವನನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಏನು ಅಂತ ಎಲ್ಲ ಹೇಳಿದ್ರು. ಇವ ಕೇಳಿದ್ದ ಹಿರಣ್ಯಕಶಿಪು. ಆಗ ಹಿರಣ್ಯಕಶಿಪು ಹೇಳಿದ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಧೂತಂ ನೇಷ್ಯೇ ತ್ವಾದ್ಯ ಯಮಕ್ಷಯಂ. ಬೇಕಾದಷ್ಟು ಬೈದ ಅಂತೆ. ದುರ್ವಿನೀತ, ಮಂದಾತ್ಮನ್, ಕುಲಭೇದ ಕರಾಧಮ, ನಮ್ಮ ಕುಲಕ್ಕೆ ಕಂಟಕಪ್ರಾಯ ನೀನು, ನಿನ್ನನ್ನು ಈ ಕ್ಷಣದಲ್ಲಿಯೇ ನಾನು ಯಮಪಟ್ಟಣಕ್ಕೆ ಕಳಿಸ್ತೇನೆ ಅಂತ ಎಲ್ಲ ಬೈದು ಹೇಳಿದ. ಯಾವಾಗಲೂ ಹರಿ 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 ಅಂತ ಹೇಳ್ತಾ ಇರ್ತೀನಿ ನೀನು. ಮದನ್ಯೋ ಜಗದೀಶ್ವರ ಕ್ವಾಸವು, ನನಗಿಂತ ಅನ್ಯನಾದ ಜಗದೀಶ್ವರ ಯಾರು ಇದ್ದಾರೆ, ಎಲ್ಲಿದ್ದಾನೆ? ಯದಿ ಸಹ ಸರ್ವತ್ರ. ಪ್ರಹ್ಲಾದ ಹೇಳಿದಂತೆ, ಸರ್ವತ್ರ ಅಂತ ಹೇಳಿದ, ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ. ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಹಾಗಾದರೆ ಇಷ್ಟೆಲ್ಲ ಕಂಬ ಇದೆ ಇಲ್ಲಿ, ಈ ಕಂಬದಲ್ಲಿ ಯಾಕೆ ಕಾಣುತ್ತಾ ಇಲ್ಲ? ಪ್ರಹ್ಲಾದ ಹೇಳಿದ, ಇಲ್ಲ, ಈ ಕಂಬದಲ್ಲಿಯೂ ಇದ್ದಾನೆ ಅಂತ. ಆಗ ಸಿಟ್ಟು ಬಂತು. ಮೊದಲು ಆ ಕಂಬದಿಂದ ಕಂಬದಿಂದ ನಿನ್ನ ಹರಿಯನ್ನು ಎಳಿತೇನೆ, ಎಳೆದು ಹೊರಗೆ ತಂದು ಅವನ ಸಮ್ಮುಖದಲ್ಲಿಯೇ ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿ ಖಡ್ಗವನ್ನು ಎತ್ತಿ ಆ ಕಂಬದ ಬಳಿಗೆ ಹೋಗಿ ಮುಷ್ಟಿಯಿಂದ ಕಂಬಕ್ಕೆ ಗುದ್ದಿದ ಅಂತೆ. ಜೋರಾಗಿ ಗುದ್ದಿದ ಮಾತ್ರಕ್ಕೆ ದೊಡ್ಡ ಒಂದು ಸ್ಫೋಟದ ಶಬ್ದ ಆಯಿತು ಅಂತ. ಎಲ್ಲಿವರೆಗೆ ಹೋಯಿತು ಆ ಶಬ್ದ? ಬ್ರಹ್ಮಾಂಡದ ಕಟಾಹದವರೆಗೆ ಹೋಯಿತು ಅಂತೆ. ಎಲ್ಲ ಬ್ರಹ್ಮಾದಿ ದೇವಾನುದೇವತೆಗಳಿಗೆಲ್ಲ ಗೊತ್ತಾಯಿತು, ಓ ಭಗವಂತ ಬರ್ತಾ ಇದ್ದಾನೆ ಅಂತ, ನಾವೆಲ್ಲರೂ ಹೋಗಬೇಕು ಅಂತ. ಎಲ್ಲರೂ ಕೂಡ ಲಕ್ಷ್ಮಿಯಿಂದ ಕೂಡಿಕೊಂಡು ಎಲ್ಲ ದೇವಾನುದೇವತೆಗಳು ಬಂದು ನಿಂತಿದ್ದಾರೆ. ಕ್ಷಣ ಮಾತ್ರದಲ್ಲಿ ಕಂಬವನ್ನು ಸೀಳಿಕೊಂಡು ಭಗವಂತ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ, ತುಂಬಿದ ಸಭೆಯಲ್ಲಿ ಕಂಬವನ್ನು ಸೀಳಿ ಆ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಮೃಗವೂ ಅಲ್ಲ, ನರಮೃಗನಾಗಿ ಭಗವಂತ ನರಸಿಂಹನಾಗಿ ಅವತಾರ ಮಾಡಿ ಬಂದ ಅಂತ. ಯಾಕೆ ಬಂದ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭಕ್ತ ಪ್ರಹ್ಲಾದ ಹೇಳಿದ್ದ, ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಅಂತ ತೋರಿಸಿಕೊಡಬೇಕಲ್ಲ. ಆದ್ದರಿಂದ ತನ್ನ ಭಕ್ತನ ಮಾತು ಸತ್ಯ ಆಗಬೇಕು ಅಂತ ಬಂದ ಅಂತೆ. ಇನ್ನೊಬ್ಬ ಅಂತರಂಗ ಭಕ್ತ ಇದ್ದಾನೆ, ಬ್ರಹ್ಮದೇವ. ಅವ ಹೇಳಿದ ಮಾತು ಸತ್ಯ ಆಗಬೇಕು ಅಂತ ಬೇಕಾದಷ್ಟು ವರಗಳನ್ನೆಲ್ಲ ಕೊಟ್ಟಿದ್ದ. ಆ ವರ ಸತ್ಯ ಆಗಬೇಕು ಅಂತ ಹೇಳಿ ನರಸಿಂಹನಾಗಿ ಬಂದ ಅಂತೆ. ಸತ್ಯಂ ವಿಧಾತುಂ, ಸತ್ಯವನ್ನ ಮಾಡಬೇಕು. ನಿಜ ಭೃತ್ಯ ಭಾಷಿತಂ, ಮಾತ್ರವಲ್ಲ ವ್ಯಾಪ್ತಂ ಚ ಭೂತೇಶ್ವಖಿಲೇಶು ತಾತ್ಮನಃ, ತನ್ನ ವ್ಯಾಪ್ತಿ ಎಲ್ಲಿ ಎಲ್ಲ ಇದೆ, ಎಲ್ಲ ಕಡೆಯಲ್ಲೂ ನಾನು ತುಂಬಿ ತುಳುಕುತ್ತಾ ಇದ್ದೇನೆ, ಎಲ್ಲ ಕಡೆಯೂ ನನ್ನ ವ್ಯಾಪ್ತಿ ಇದೆ, ಇದು ಜಗತ್ತಿಗೆ ತೋರಿಸುವ ಸಲುವಾಗಿ ಭಗವಂತ ಬಂದ ಅಂತ. ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಕೂಡ ಕಾಣುವಂತೆ ಮೃಗನೂ ಅಲ್ಲ, ನರನೂ ಅಲ್ಲ, ನರಮೃಗನಾಗಿ ನರಸಿಂಹನಾಗಿ ಅವತಾರ ಮಾಡಿ ಬಂದವನೇ ಆ ಹಿರಣ್ಯಕಶಿಪುವನ್ನು ಎತ್ತಿಕೊಂಡು ದ್ವಾರದ ಮಧ್ಯದಲ್ಲಿ ಕುಳ್ಳಿರಿಸಿಕೊಂಡಂತೆ. ತಾನು ಕೂತ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡಂತೆ. ತನ್ನ ಉಗುರುಗಳಿಂದ ಹೊಟ್ಟೆಯನ್ನು ಸೀಳಿದ.
ಕರಳುಗಳನ್ನೆಲ್ಲ ಮಾಲೆಯನ್ನಾಗಿ ಮಾಡಿಕೊಂಡ ಅಂತೆ. ಹಿರಣ್ಯಕಶಿಪುವಿನ ಪ್ರಾಣ ಹೋಗೇ ಬಿಡ್ತು. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ ಅಂತ ಹೊಸ್ತಿಲಲ್ಲಿ ಕೂಡಿಸಿಕೊಂಡ, ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡ. ಯಾವ ಶಸ್ತ್ರಾಸ್ತ್ರಗಳಿಂದಲೂ ಕೊಂದಿದ್ದಿಲ್ಲ, ತನ್ನ ಉಗುರುಗಳಿಂದ ಕೊಂದಂತೆ. ನಿರ್ಜೀವವೂ ಅಲ್ಲ, ಸಜೀವವೂ ಅಲ್ಲ. ಅದು ಉಗುರಲ್ಲಿ ಏನಾದರೂ ಜೀವ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವ? ತುಂಡು ಮಾಡಿದರೆ ಏನು ನೋವಾಗುವುದಿಲ್ಲ. ಏನು ಜೀವ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವ? ಬೆಳೀತಾ ಇದೆ. ಅಂತಹ ಉಗುರುಗಳಿಂದ ಕೊಂದ ಅಂತೆ. ಆ ಕಡೆ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ನರಮೃಗನಾಗಿ ಬಂದು ಕೊಂದ. ಅಸುರನೂ ಅಲ್ಲ, ದೇವತೆಯೂ ಅಲ್ಲ. ಈ ರೀತಿಯಾಗಿ ಬ್ರಹ್ಮದೇವರ ವರವನ್ನು ಸತ್ಯವನ್ನಾಗಿ ಮಾಡಿದ ಅಂತ. ಹಿರಣ್ಯಕಶಿಪು ಏನಾದರೂ ಸಂಧ್ಯಾಕಾಲದಲ್ಲಿ ಸಾಯಬಾರದು ಅಂತ ಕೇಳಿದರೆ ಕಷ್ಟ ಇತ್ತೋ ಏನೋ. ಸಂಧ್ಯಾವಂದನವನ್ನೇ ಮಾಡದವ ಹಿರಣ್ಯಕಶಿಪು. ಆದ್ದರಿಂದ ಸಂಧ್ಯಾಕಾಲದ ನೆನಪೇ ಅವನಿಗೆ ಆಗಲಿಲ್ಲ. ಅಂತೂ ಆ ಹಿರಣ್ಯಕಶಿಪುವನ್ನು ಕೊಂದು ಇಡೀ ಜಗತ್ತಿಗೆ ಮಂಗಳವನ್ನು ನರಸಿಂಹದೇವ ಮಾಡಿದ ಅಂತೆ. ಎಲ್ಲ ದೇವಾನುದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ರು. ಸಮಾಧಾನವನ್ನು ಮಾಡಲಿಕ್ಕೆ ಪ್ರಹ್ಲಾದನನ್ನೇ ಮುಂದೆ ಕಳಿಸಿದ್ದರು. ಪ್ರಹ್ಲಾದನೇ ಪ್ರಾರ್ಥನೆ ಮಾಡಿಕೊಂಡು ಸಮಾಧಾನಗೊಳಿಸಿದ. ನರಸಿಂಹದೇವ ಕೇಳಿದ, ಇಷ್ಟೆಲ್ಲ ಅವತಾರವನ್ನು ಎತ್ತಿ ನಾನು ಬಂದಿದ್ದೇನೆ, ಜಗತ್ತಿಗೆ ತೋರಿಸಿದ್ದೇನೆ, ಜಗತ್ತಿನಲ್ಲಿ ಹುಟ್ಟುವವರಿಗಿಂತಲೂ ನಾನು ವಿಲಕ್ಷಣ ಅಂತ ತೋರಿಸಿದ್ದೇನೆ. ಯಾಕೆ ಅಂದರೆ ಜಗತ್ತಿನಲ್ಲಿ ಹುಟ್ಟುವವರೆಲ್ಲ ಗರ್ಭವಾಸವನ್ನು ಮಾಡಿ ಅದರ ದುಃಖವನ್ನು ಅನುಭವಿಸಿಕೊಂಡು ಹುಟ್ಟುತ್ತಾರೆ. ನನಗೆ ಯಾವ ಗರ್ಭವೂ ಕೂಡ ಬೇಕಾಗಿಲ್ಲ, ಎಲ್ಲಿಂದ ಬೇಕಾದರೂ ಕೂಡ ಪ್ರಾದುರ್ಭಾವನಾಗ್ತೇನೆ ನಾನು ಅಂತ ತೋರಿಸುವ ಸಲುವಾಗಿ ಬಂದಿದ್ದೇನೆ. ನಿನಗೆ ಏನು ಬೇಕು ಕೇಳು ಅಂತ ಹೇಳಿದ. ಪ್ರಹ್ಲಾದರಾದರು ಹೇಳಿದ್ರು, ನಾನು ಏನಾದರೂ ಕೇಳಿದರೆ ನಾನು ವ್ಯಾಪಾರಿ ಆಗಿಬಿಡುತ್ತೇನೆ, ಭಕ್ತನಾಗುವುದಿಲ್ಲ. ನನಗೆ ಏನು ಬೇಡ. ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್. ವ್ಯಾಪಾರಿ ಹಾಗೆ ಏನಾದರೂ ಕೊಟ್ಟರೆ ಅದಕ್ಕೆ ವಾಪಸ್ಸು ಏನಾದರೂ ಕೊಡ್ತಾನೆ. ಭಕ್ತನಾದವ ಪೂಜೆ ಮಾಡೋದು ಯಾಕೆ? ದೇವರು ನೀನೇನಾದರೂ ಕೊಡು ಅಂತ. ಹೀಗೆ ಮಾಡಿದರೆ ಅದು ಭಕ್ತ ವ್ಯಾಪಾರಿ ಆಗ್ತಾನೆ, ಅವ ಭೃತ್ಯ ಭಕ್ತನಾಗಲಾರ. ಮತ್ತೆ ಮತ್ತೆ ಒತ್ತಾಯ ಮಾಡಿದ ಅಂತ ಭಗವಂತ, ಇಲ್ಲ ಏನಾದರೂ ಕೇಳಬೇಕು ಅಂತ. ಆಗ ಪ್ರಹ್ಲಾದರಾದರು ಕೇಳಿದರು, ಕಾಮಾನಂ ಹೃದಯ ಸಂರೋಹಂ ಭವತಸ್ತು ಋಣೇ ವಯಂ. ಏನಾದರೂ ಕೇಳಬೇಕು ಅಂತ ಮನಸ್ಸು ನಿನ್ನಲ್ಲಿ ಆಗದೇ ಇರಲಿ ಅಂತ ಕೇಳಿದ ಅಂತ. ಭವತಸ್ತು ವರುಣೇ ವರಂ, ಕಾಮನೆಗಳೇ ಹುಟ್ಟದೇ ಇರಲಿ ಅಂತ ಕೇಳಿದ. ಯಾರಿಗಾದರೂ ಸಾಧ್ಯವ? ನಮಗೇನಾದರೂ ದೇವರು ಬಂದು ಕೇಳಿದ್ದರೆ, ನಮಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಮಾತ್ರ ಅಲ್ಲ, ಮೊಮ್ಮಕ್ಕಳಿಗೂ ಅಲ್ಲ, ಇಡೀ ವಂಶಕ್ಕೆ ಎಷ್ಟೆಲ್ಲ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಆಗುವಷ್ಟು ಕೇಳಿ ಅವನನ್ನು ಕಳಿಸ್ತಾ ಇದ್ದೀವೋ ಏನೋ. ಪ್ರಹ್ಲಾದರಾದರು ಮಾತ್ರ ಅದು ಯಾವುದನ್ನು ಕೇಳಲಿಲ್ಲ ಅಂತೆ. ಕೇಳುವ ಮನಸ್ಸೇ ಬರದೇ ಇರಲಿ ಅಂತ. ಆದರೂ ಭಗವಂತನ ಒತ್ತಾಯ, ಏನಾದರೂ ಕೇಳಬೇಕು ಅಂತ. ಆಗ ಪ್ರಹ್ಲಾದರಾದರು ಕೇಳಿದ್ರು, ನನ್ನ ತಂದೆ ನಿನ್ನನ್ನು ನಿಂದನೆ ಮಾಡಿದ, ತಪ್ಪು ಮಾಡಿದ್ದಾನೆ, ಅಶುದ್ಧನಾಗಿ ಬಿಟ್ಟಿದ್ದಾನೆ, ಅವ ಅಪವಿತ್ರನಾಗಿದ್ದಾನೆ. ನನ್ನ ತಂದೆಯ ತಪ್ಪನ್ನು ಮನ್ನಿಸಬೇಕು. ಮರಣವನ್ನು ಹೊಂದಿದ್ದಾನೆ, ಅವನಿಗೆ ಮುಕ್ತಿಯಾಗಬೇಕು, ಅವ ಶುದ್ಧ ಪವಿತ್ರನಾಗಬೇಕು, ಈ ವರವನ್ನು ಕೊಡು ಅಂತ ಹೇಳಿದಾಗ ನರಸಿಂಹದೇವರು ಹೇಳಿದರು, ನಿನ್ನಂಥ ಮಗನನ್ನು ಪಡೆದುಕೊಂಡ ಅವನಿಗೆ ಮುಕ್ತಿಯನ್ನು ಕೊಟ್ಟಿಬಿಟ್ಟಿದ್ದೇನೆ ಅಂತ ಹೇಳಿದರು. ಅವನಿಗೆ ಮುಕ್ತಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ಹಿಂದಿನ ಎಲ್ಲ ತಲೆಮಾರು ಕೂಡ ಅವರಿಗೂ ಕೂಡ ನಾನು ಮುಕ್ತಿಯನ್ನು ಕೊಡ್ತೇನೆ. ಮಾತ್ರವಲ್ಲ, ನಿನ್ನ ವಂಶದಲ್ಲಿ ಮುಂದೆ ಯಾರು ಬರ್ತಾರೋ ಅವರನ್ನು ನಾನು ಸಂಹಾರ ಮಾಡುವುದಿಲ್ಲ ಅಂತ ವರವನ್ನು ಕೊಟ್ಟಂತೆ ಭಗವಂತ. ಹೀಗೆ ನರಸಿಂಹದೇವರು ಭಕ್ತನಾದ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದರು. ಲೋಕಕಂಟಕನಾದಂತಹ
ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹ ಮಾಡಿದ್ರು. ನರಸಿಂಹನ ಕಥೆಯನ್ನು ಕೇಳಿದಂತಹ ಪರೀಕ್ಷಿತ್ ರಾಜ ಮತ್ತೆ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳಲಿಕ್ಕೆ ಆಸೆಪಟ್ಟ ಅಂತ. ಗಜೇಂದ್ರ ಮೋಕ್ಷ ನಡೆದಿದ್ದು ಯಾವಾಗ? ಅದು ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಕತೆ. ತ್ರಿಕೂಟ ಅಂತ ಒಂದು ಪರ್ವತ, ಆ ಪರ್ವತದಲ್ಲಿ ಕೆಳಗಡೆ ಒಂದು ಸರೋವರ. ಸರೋವರಕ್ಕೆ ಒಂದು ಮದಭರಿತವಾದಂತಹ ಗಂಡಾನೆ ಎಲ್ಲ ಹೆಣ್ಣಾನೆಗಳನ್ನು ಕರ್ಕೊಂಡು ಬಂತು ಅಂತೆ. ನೀರನ್ನು ಕುಡಿತು. ಮಾತ್ರವಲ್ಲ, ಎಲ್ಲ ಸರೋವರದಲ್ಲಿ ಆ ಹೆಣ್ಣಾನೆಗಳೊಂದಿಗೆ ಕೂಡಿಕೊಂಡು ಕ್ರೀಡನೆಯನ್ನು ಕೂಡ ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಸರೋವರದಲ್ಲಿ ಇದ್ದಂಥ ಒಂದು ಮೊಸಳೆ ಆ ಆನೆಯ ಕಾಲನ್ನು ಹಿಡಿಯಿತು ಅಂತ. ಯಾವಾಗ ಆನೆಯ ಕಾಲನ್ನು ಮೊಸಳೆ ಹಿಡಿಯಿತು, ಆಗ ಆನೆ ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬಹಳವಾಗಿ ಪ್ರಯತ್ನ ಪಟ್ಟಿತು. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗಲಿಲ್ಲ ಅಂತ. ಆನೆ ಒಮ್ಮೆ ಮೊಸಳೆಯನ್ನು ಹೊರಗೆ ಎಳೆಯುವಂಥದ್ದು, ಕಾಲನ್ನು ತಪ್ಪಿಸಿಕೊಳ್ಳಬೇಕು ಅಂತ. ಮೊಸಳೆ ಮತ್ತೆ ಆನೆಯಿಂದ ನೀರಿಗೆ ಎಳೆಯುವಂಥದ್ದು. ಹೀಗೆ ನಡೀತು. ಎಲ್ಲಿವರೆಗೆ ನಡೀತು? ಸಮಾಹ ಸಹಸ್ರಂ ವ್ಯಗಮನ್ ಮಹೀಪತೆ, 1000 ವರ್ಷಗಳವರೆಗೆ ನಡೀತು ಅಂತೆ. ಬಹಳ ಆಶ್ಚರ್ಯ ಆಗ್ತದೆ ನಮಗೆ. ಅದು ಚಾಕ್ಷುಷ ಮನ್ವಂತರದಲ್ಲಿ ನಡೆದ ಕತೆ. 1000 ವರ್ಷಗಳವರೆಗೆ ಹೀಗೆ ಯುದ್ಧ ನಡೀತು. ಸಮಾಹ ಸಹಸ್ರಂ ವ್ಯಗಮನ್ ಮಹೀಪತೆ. ಆನೆ ಕಾಯುತ್ತಾ ಇತ್ತು, ನಮ್ಮವರು ಯಾರಾದರೂ ಬರ್ತಾರ ರಕ್ಷಣೆಗೆ ಅಂತ. ಯಾರೂ ಬಂದಿಲ್ಲ ಅಂತ. ಕೊನೆಗೆ ಆನೆಗೆ ನೆನಪಾದದ್ದು ಭಗವಂತ. ಅನಾಥ ರಕ್ಷಕ ಅವನೇ, ಯಾರು ಬರದೇ ಇರುವಾಗ ಬರುವವ ಅವನೊಬ್ಬನೇ ಅಂತ ತಿಳಿದು ಆ ಸರೋವರದಲ್ಲಿ ಇದ್ದಂತಹ ಒಂದು ತಾವರೆಯನ್ನು, ಕಮಲದ ಪುಷ್ಪವನ್ನು ಸೊಂಡಿಲಿನಿಂದ ಕಿತ್ತಿ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಆ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಿತು ಅಂತೆ. ಇಷ್ಟೇ ಸಾಕಾಯಿತು ಭಗವಂತನಿಗೆ. ಎಷ್ಟು ಭಕ್ತಿಯಿಂದ ಕರೆಯಿತಲ್ಲ ಆನೆ. ಕೂಡಲೇ ಗರುಡಾರೂಢನಾಗಿ ಓಡಿ ಬಂದ ಅಂತೆ ಭಗವಂತ. ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಗರುಡಾರೂಢನಾಗಿ ಭಗವಂತ ಬಂದು ಚಕ್ರದಿಂದ ಮೊಸಳೆಯ ಕತ್ತನ್ನು ಸೀಳಿ ಆನೆಯ ಕಾಲನ್ನು ಮೊಸಳೆಯ ಬಾಯಿಂದ ತಪ್ಪಿಸಿ ಆನೆಗೆ ಕೈಯನ್ನು ಕೊಟ್ಟು ಅದನ್ನು ಕೃಪಯ ಉಜ್ಜಹಾರ, ಬಹಳ ಕರುಣೆಯಿಂದ ಮೇಲಕ್ಕೆ ಎತ್ತಿದಂತೆ, ರಕ್ಷಣೆ ಮಾಡಿದ್ದ. ಇದು ನಮ್ಮೆಲ್ಲರ ಕಥೆಯೂ ಕೂಡ ಹಾಗೆ. ತ್ರಿಕೂಟ ಪರ್ವತ ಅಂತ ಹೇಳಿದ್ರೆ 3 ಕೂಟ ಇರುವಂತಹ ಪರ್ವತ. ಅದು ಯಾವುದು ಅಂದರೆ ನಮ್ಮ ದೇಹ. ನಮ್ಮ ದೇಹದಲ್ಲಿ 3 ಕೂಟ ಇದೆ. ಯಾವುದು? ಸತ್ವ, ರಜಸ್ಸು, ತಮಸ್ಸು ಅಂತ. ಈ ಕೂಟದಲ್ಲಿ ಆನೆ ಅಂದರೆ ಅದು ಜೀವಾತ್ಮ. ಈ ಜೀವಾತ್ಮನಿಗೂ ಕೂಡ ಆನೆಯಂತೆಯೇ ಮದ ಬಂದಿದೆ ಅಂತ. ಯಾವುದರ ಮದ? ರೂಪದ ಮದ, ವಿದ್ಯೆಯ ಮದ, ಐಶ್ವರ್ಯದ ಮದ, ಕುಲದ ಮದ. ಇದೆಲ್ಲ ಮದಭರಿತವಾದಂಥ ಆನೆಯಂತೆಯೇ ಈ ಜೀವಾತ್ಮನಿಗೂ ಕೂಡ ಮದ. ಇಂತಹ ಮದಭರಿತವಾದಂಥ ಆನೆ ಜೀವಾತ್ಮ ನೀರಿಗೆ ಇಳಿದಿದ್ದಾನೆ ಅಂತ. ಯಾವ ನೀರು? ಸಂಸಾರ ಸಾಗರದಲ್ಲಿ ಇಳಿದು ಬಂದಿದ್ದಾನೆ. ಅಲ್ಲಿ ಆನೆಯನ್ನು ಹಿಡಿದಿದ್ದು ಒಂದು ಮೊಸಳೆ. ಈ ಸಂಸಾರ ಸಾಗರದಲ್ಲಿ ಸಾವಿರಾರು ಮೊಸಳೆಗಳು. ಒಂದು ಮೊಸಳೆ ಅಲ್ಲ. ಒಂದು ತಾಪತ್ರಯ ಬಂತು, ಅದು ಮುಗಿತು ಅಂದುಕೊಳ್ಳೆ ಇನ್ನೊಂದು ತಾಪತ್ರಯ. ಇದು ಮೊಸಳೆಗಳಂತೆ ನಮ್ಮನ್ನು ಕಾಡುತ್ತಾ ಇರುತ್ತದೆ ಅಂತ. ಆಗ ನಮ್ಮವರು ಅಂತ ಯಾರೂ ಹತ್ತಿರಕ್ಕೆ ಬರುವುದಿಲ್ಲ. ಕಷ್ಟ ಬಂದಾಗ ಯಾರಾದರೂ ಬರ್ತಾರೆ? ಯಾರೂ ಕಷ್ಟ ಬಂದಾಗ ಬರುವುದಿಲ್ಲ. ಆಗ ಭಗವಂತನ ಸ್ಮರಣೆ ಬರಬೇಕು, ಭಗವಂತನನ್ನು ಆರಾಧನೆ ಮಾಡಬೇಕು,
ಭಕ್ತಿಯಿಂದ ಯಾವಾಗ ಭಗವಂತನ ಆರಾಧನೆ ಮಾಡುತ್ತೇವೋ ಆಗ ಅವ ಬಂದು ಈ ಸಂಸಾರ ಸಾಗರದಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ ಮುಕ್ತಿಯ ಕಡೆಗೆ. ಗಜೇಂದ್ರ ಮೋಕ್ಷ ಅಂದರೆ ನಿಮ್ಮೆಲ್ಲರ ಕತೆ. ಈ ಗಜೇಂದ್ರನಿಗೆ ಸ್ಮರಣೆ ಬಂತು. ಯಾಕೆ ಬಂತು? ಭಗವಂತನ ಸ್ಮರಣೆ ಬಂದು ತಾವರೆಯನ್ನು ಎತ್ತಿ ಸಮರ್ಪಿಸಿತು. ಯಾಕೆ? ಹಿಂದಿನ ಜನ್ಮದ ಸ್ಮರಣೆ ಅಂತ. ಈ ಆನೆಯ ಜನ್ಮ ಬರಲಿಕ್ಕೆ ಕಾರಣ ಏನು ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಇಬ್ಬರು ಗಂಧರ್ವರಿದ್ದರು, ಹಾಹಾ ಗಂಧರ್ವ, ಹೂ ಹೂ ಗಂಧರ್ವ ಅಂತ. ಅವರಿಬ್ಬರು ಕೂಡ ದೇವಲ ಋಷಿಗಳಿಗೆ ಸ್ವಲ್ಪ ಅಪಹಾಸ್ಯವನ್ನು ಮಾಡೋಣ, ತಮಾಷೆ ಮಾಡೋಣ ಅಂತ ಹೇಳಿ ತಪಸ್ಸಿಗೆ ಬಂದಂತಹ ಸಮುದ್ರದ ಬದಿಯಲ್ಲಿ ದೇವಲ ಋಷಿಗಳಿಗೆ ಈ ಆಹಾ ಗಂಧರ್ವ ಮೇಲಿನಿಂದ ನಿಂತ ಆನೆಯ ರೂಪದಿಂದ, ನೀರಿನಲ್ಲಿ ಮೊಸಳೆ ರೂಪದಿಂದ ಹೂ ಹೂ ಗಂಧರ್ವ ಬಂದ ಅಂತ. ಈ ಕಡೆ ನೀರಿನ ಬಳಿಗೆ ಹೋದರೆ ಆ ಮೊಸಳೆ ಹೆದರಿಸುವಂಥದ್ದು, ಮೊಸಳೆ ಇದೆ ಅಂತ ಹೆದರಿಕೆಯಿಂದ ಮೇಲೆ ಈ ಕಡೆ ಬಂದರೆ ಆನೆ ಹೆದರಿಸುವಂಥದ್ದು. ಯಾಕೆ ಹೀಗೆ ಆಯಿತು ಅಂತ ದೇವಲ ಋಷಿಗಳು ಕಂಡುಕೊಂಡ್ರು. ಗೊತ್ತಾಯಿತು ಇದು ಗಂಧರ್ವರ ಕೆಲಸ ಅಂತ ಗೊತ್ತಾಯಿತು. ಶಾಪ ಕೊಟ್ರಂತೆ, ನೀನು ಮೊಸಳೆ ಆಗಿದ್ಯಲ್ಲ, ನೀನು ಮುಂದಿನ ಜನ್ಮದಲ್ಲಿ ಮೊಸಳೆ ಆಗುವಂತ. ನೀನು ಆನೆ ಆಗಿದ್ಯಲ್ಲ, ಮುಂದೆ ಇಂದ್ರದ್ಯುಮ್ನ ರಾಜನಾಗಿ ಮತ್ತೆ ನೀನು ಆನೆಯ ಜನ್ಮವನ್ನು ಪಡೆಯಿ ಅಂತ ಶಾಪವನ್ನು ಕೊಟ್ಟರು. ಮೊಸಳೆ ಆ ಕೂಡಲೇ ಮೊಸಳೆ ಆಗಿಬಿಟ್ಟಿತು. ಹೂ ಹೂ ಗಂಧರ್ವ ಮೊಸಳೆ ಆಗಿಬಿಟ್ಟ. ಇನ್ನೊಬ್ಬ ಗಂಧರ್ವ, ಆನೆಯ ರೂಪದಲ್ಲಿದ್ದ ಗಂಧರ್ವ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜನಾದ ಅಂತ. ರಾಜನಾದಾಗ ರಾಜ ಮಾಡುವ ಕರ್ತವ್ಯವನ್ನು ಮಾಡಿಲ್ಲ. ಕಾಡಿಗೆ ಹೋದ, ದೇವರ ಪೂಜೆಯನ್ನೆಲ್ಲ ಮಾಡುತ್ತಾ ಕೂತ ಅಂತೆ. ಈ ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಅಗಸ್ತ್ಯರು ಅಲ್ಲಿಗೆ ಬಂದರು. ಅಗಸ್ತ್ಯರು ಬಂದಾಗ ಪೂಜೆಯನ್ನು ಮಾಡುತ್ತಾ ಇದ್ದ ಸರಿ, ಆದರೆ ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವವನ್ನು ಕೊಡಬೇಕು. ನಾನು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅಂದು ಕೂಡಲೇ ದೊಡ್ಡವರು ಬಂದರೆ ಅವರನ್ನು ಅವಮಾನ ಮಾಡುವುದಲ್ಲ. ಪೂಜೆಯನ್ನು ಮಾಡುತ್ತಾ ಇದ್ದರೂ ದೊಡ್ಡವರು ಬಂದಾಗ ಅವರಿಗೆ ಎದ್ದು ನಿಂತು ಗೌರವವನ್ನು ಕೊಡಬೇಕು. ಅದು ಮಾಡಿಲ್ಲ. ಮಾತ್ರವಲ್ಲ, ಪ್ರಜಾಪಾಲನೆಯನ್ನು ಮಾಡುವುದು ಬಿಟ್ಟು ಇವ ರಾಜ ಮಾಡಿದ್ದ ಕೆಲಸ ಏನು? ದೇವರ ಪೂಜೆ ಅಂತ ಹೇಳಿ ಕಾಡಿಗೆ ಹೋದ. ಇದು ಕೂಡ ಒಂದು ತಪ್ಪು. ಈ ತಪ್ಪಿನಿಂದ ಅವನಿಗೆ ಅಗಸ್ತ್ಯ ಋಷಿಗಳು ಶಾಪ ಕೊಟ್ಟರು, ನೀನು ಆನೆಯಾಗು ಅಂತ. ಎರಡೂ ಶಾಪವೂ ಕೂಡ ಬಂತು. ಆದ್ದರಿಂದ ಆನೆ ಆದ ಅಂತೆ. ಆನೆ ಆಗುವಾಗ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತು. ಸ್ವಲ್ಪ ವರ್ಷಗಳ ಕಾಲವರೆಗೆ ಬಂದಿಲ್ಲ, ಕೊನೆಗೆ ಬಂತು, ಪೂರ್ವಜನ್ಮದ ಸ್ಮರಣೆ ಬಂತು. ಬಹಳಷ್ಟು ಪೂಜೆಯನ್ನೆಲ್ಲ ಮಾಡುತ್ತಾ ಇದ್ದವ ಇಂದ್ರದ್ಯುಮ್ನ ರಾಜ. ಅವ ಆನೆ ಆದಾಗ ಪೂರ್ವಜನ್ಮದ ಸ್ಮರಣೆಯಿಂದ ದೇವರನ್ನು ಕರೆದ, ದೇವರು ಅವನನ್ನು ರಕ್ಷಣೆ ಮಾಡಿದ್ರು, ಅವನಿಗೆ ಮುಕ್ತಿಯನ್ನು ಕೊಟ್ಟರು ಅಂತ. ಇದು ಗಜೇಂದ್ರ ಮೋಕ್ಷದ ಕಥೆ. ಹಾಗೆ ಕೇಳುತ್ತಾ ಪರೀಕ್ಷಿತರಾದ ಕೇಳಿದ, ಸಮುದ್ರ ಮಥನದ ಕಥೆಯನ್ನು ಹೇಳಬೇಕು ಅಂತ. ಅದನ್ನು ಪ್ರಾರಂಭ ಮಾಡಿದ್ರು ಶುಕಾಚಾರ್ಯರು. ಒಮ್ಮೆ ದೇವೇಂದ್ರ ಐರಾವತವನ್ನು ಏರಿಕೊಂಡು ಬರ್ತಾ ಇದ್ದಾನೆ. ಅವ ಬರುವಾಗ ಮುಂದೆ ದೂರ್ವಾಸರು ಬಂದರಂತೆ. ದೂರ್ವಾಸರು ವಿಷ್ಣುವಿನ ಪೂಜೆಯನ್ನು ಮಾಡಿ ವಿಷ್ಣುವಿನ ಪ್ರಸಾದ ರೂಪದಲ್ಲಿ ನಿರ್ಮಾಲ್ಯದಲ್ಲಿ ತಂದಂತಹ ಒಂದು ಹಾರವನ್ನು ತೆಗೆದುಕೊಂಡು ಬಂದಿದ್ದರು. ದೇವೇಂದ್ರನನ್ನು ಕಂಡ ದೂರ್ವಾಸರು ಈ ನಿರ್ಮಾಲ್ಯವನ್ನು ಅವನಿಗೆ ಕೊಡೋಣ ಅಂತ ಕೊಟ್ಟರುವಂತೆ. ಅವ ಏನು ಮಾಡಿದ, ಒಮ್ಮೊಮ್ಮೆ ಅಹಂಕಾರ ಬರುವುದು ಅಂತ ಇರ್ತದೆ ಇಂದ್ರನಿಗೂ ಕೂಡ. ಆ ಹೂವನ್ನು ತಾನು ಸ್ವೀಕಾರ ಮಾಡದೆ ಆನೆಯ ತಲೆಯ ಮೇಲೆ ಇಟ್ಟಂತೆ. ಆ ಮದಗಜ ಆ ಹಾರವನ್ನು ಕೆಳಗೆ ಹಾಕಿತು, ಅದನ್ನು ತುಳಿದು ಪುಡಿ ಪುಡಿ ಮಾಡಿಬಿಟ್ಟಿತು. ದೂರ್ವಾಸರು ಇದನ್ನೆಲ್ಲ ನೋಡ್ತಾನೆ ಇದ್ದಾರೆ. ಬಹಳ ಸಿಟ್ಟು ಬಂತು ಅಂತೆ. ಶಾಪ ಕೊಟ್ಟರು, ನಿನ್ನ ಸಂಪತ್ತೆಲ್ಲ ನಾಶವಾಗಲಿ ಅಂತ. ಯಾಕೆ? ದೇವರ ನಿರ್ಮಾಲ್ಯ ಅಂದರೆ ಏನು? ಲಕ್ಷ್ಮಿಯ ಸನ್ನಿಧಾನ ಅಂತೆ. ಅದರಲ್ಲಿ ನಿರ್ಮಾಲ್ಯವನ್ನು ಯಾವತ್ತೂ ಅವಮಾನ ಮಾಡಬಾರದು, ಅಸಡ್ಡೆ ಮಾಡಬಾರದು. ಲಕ್ಷ್ಮಿಯ ಸನ್ನಿಧಾನ ಇರ್ತದೆ.
ದೇವೇಂದ್ರ ಅದನ್ನು ಹಾಳುಗೆಡಿಯುವಿದ ಅಂದರೆ ಏನು? ಲಕ್ಷ್ಮಿಯನ್ನು ಅವಮಾನ ಮಾಡಿದ ಅಂತ ಅರ್ಥ. ಆದ್ದರಿಂದ ಲಕ್ಷ್ಮಿಯೇ ನಿನ್ನಿಂದ ತಪ್ಪಿ ಹೋಗಲಿ ಅಂತ ಶಾಪ. ಆ ಶಾಪದಂತೆಯೇ ದೈತ್ಯರು ಆಕ್ರಮಣ ಮಾಡಿದ್ರು. ಇವನಿಗೆ ರಾಜ್ಯಲಕ್ಷ್ಮಿ ಸ್ವರ್ಗಾಧಿಪತ್ಯ ತಪ್ಪಿ ಹೋಯಿತು. ಮತ್ತೆ ಬೇಡಿಕೊಳ್ಳುತ್ತಾನೆ ಇಂದ್ರ. ದೇವತೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಭಗವಂತ ನಾರಾಯಣನಲ್ಲಿ ಬೇಡಿಕೊಂಡ ಅಂತೆ. ನಾರಾಯಣ ಹೇಳಿದ, ನೀವೆಲ್ಲ ಸೇರಿ ಒಂದು ಕೆಲಸ ಮಾಡಿ, ಸಮುದ್ರ ಮಥನವನ್ನು ಮಾಡಿ, ಅದರಿಂದ ಅಮೃತ ಉತ್ಪತ್ತಿ ಆಗ್ತದೆ, ಅದನ್ನು ಪಾನ ಮಾಡಿ, ಅಜರಾಮರರಾಗಿ ನೀವು ಆಗ ಯುದ್ಧಕ್ಕೆ ಹೋಗಿ, ನಿಮಗೇನು ತೊಂದರೆ ಆಗೋದಿಲ್ಲ, ದೈತ್ಯರನ್ನು ಸೋಲಿಸಿ ಮತ್ತೆ ನೀವು ಸ್ವರ್ಗಾಧಿಪತ್ಯವನ್ನು ಪಡೆಯಬಹುದು ಅಂತ ಆಯಿತು ಅಂತ ತೀರ್ಮಾನ ಮಾಡಿದ್ದರು. ಮಂದರ ಪರ್ವತವನ್ನು ಇಟ್ಟು, ಮಂದರ ಪರ್ವತವನ್ನು ಕಡೆಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಕ್ಷೀರ ಸಮುದ್ರದಲ್ಲಿ ಮಥನವನ್ನು ಮಾಡಬೇಕು. ಯಾರು ಮಾಡುವುದು? ದೇವತೆಗಳಿಗೆ ಮಾತ್ರ ಸಾಧ್ಯವೋ? ಇಲ್ಲ, ದೈತ್ಯರು ಕೂಡ ಬರಬೇಕು. ದೈತ್ಯರನ್ನು ಕರೆಯುವುದು ಹೇಗೆ ಅಂತ ಭಗವಂತನಲ್ಲಿ ಕೇಳಿದರು. ಇಲ್ಲ, ನಿಮ್ಮ ಕೆಲಸ ಆಗಬೇಕು ಅಂತಾದರೆ ದೈತ್ಯರ ಕಾಲಿ ಹಿಡಿಯಿರಿ ಅಂತ ಹೇಳಿದ್ದ ಭಗವಂತ. ಅಹಿಮೂಷಿಕವತ್ ದೇವಾಹ ಹ್ಯರ್ಥಸ್ಯ ಪದವೀಂ ಗತೈಹಿ. ನಿಮ್ಮ ಕೆಲಸ ಆಗಬೇಕಲ್ಲ, ದೈತ್ಯರನ್ನು ಕರೀರಿ ಅಂತ ಹೇಳಿದ. ಒಂದು ಅಹಿಮೂಷಿಕ ನ್ಯಾಯ ಅಂತ ಇದೆ. ಅಹಿ ಅಂದರೆ ಹಾವು, ಮೂಷಿಕ ಅಂದರೆ ಇಲಿ. ಹಾವಾಡಿಗ ಹಾವನ್ನು ಒಂದು ಬುಟ್ಟಿಯಲ್ಲಿ ಹಾಕಿರುತ್ತಾನೆ. ದಿನ ಒಂದು ಆಹಾರ ಬೇಕು ಅದಕ್ಕೆ ಅಂತ ಒಂದು ಇಲಿಯನ್ನು ಹಾಕ್ತಾ ಇದ್ದಂತೆ. ಒಂದು ದಿವಸ ಹಾವು ಯೋಚನೆ ಮಾಡಿತ್ತು, ಇಲಿಯನ್ನು ಹಾಕಿದ ಕೂಡಲೇ ಇಲಿ ಹೆದರ್ತಾ ಇತ್ತು ಅಂತೆ. ಹಾವು ಹೇಳಿದ್ದು, ಹೆದರಬೇಡ, ನಾವು ಒಂದು ಕೆಲಸ ಮಾಡೋಣ, ಈ ಬುಟ್ಟಿಯನ್ನು ನೀನು ಕೊರೆದು ರಂಧ್ರ ಮಾಡಬೇಕು. ರಂಧ್ರ ಮಾಡಿ ಆದಮೇಲೆ ನಾನು ನೀನು ಒಟ್ಟಿಗೆ ಹೊರಗೆ ಹೋಗೋಣ, ನಿನ್ನನ್ನು ನಾನು ಏನು ಮಾಡುವುದಿಲ್ಲ ಅಂತ ಹೇಳಿದ್ದು ಅಂತೆ. ಹಾವು ಹೇಳಿದಾಗ ಇಲ್ಲಿ ಕೇಳಿಕೊಂಡು ಒಂದು ರಂಧ್ರವನ್ನು ಕೊರೆಯಿತು. ಹಾವು ಇಲಿಯನ್ನು ತಿಂದು ಹೊರಗೆ ಹೋಯಿತು ಅಂತೆ. ಇದು ಅಹಿಮೂಷಿಕ ನ್ಯಾಯ ಅಂತ ಭಗವಂತ ಹೇಳಿದ. ಅಹಿಮೂಷಿಕವದ್ದೇವಾಹ ಹ್ಯರ್ಥಸ್ಸ ಪದವೀಂ ಗತೈಹಿ. ಅದರಂತೆ ನೀವು ಕೂಡ ಮಾಡಬೇಕು. ಅಮೃತಕ್ಕಾಗಿ ಕರಿಬೇಕು, ಅವರನ್ನು ಸೇರಿಸಬೇಕು, ಇಬ್ಬರ ಶ್ರಮದಿಂದ ಬಂದಂಥ ಅಮೃತವನ್ನು ನೀವು ಮಾತ್ರ ಕುಡಿಬೇಕು ಅಂತ ಹೇಳಿದ. ಆಯಿತು ಅಂತ ದೈತ್ಯರ ಬಳಿ ಹೇಳಿದಾಗ ದೈತ್ಯರು ಕೂಡ ಒಪ್ಪಿಕೊಂಡ್ರು. ಅಮೃತ ಸಿಕ್ಕುತ್ತದೆ ಅಂದಮೇಲೆ ಯಾಕೆ ಬಿಡಬೇಕು? ಭಗವಂತ ಹೇಳಿದ್ದ, ಮಂದರ ಪರ್ವತವನ್ನು ತಗೊಂಡು ಬರಬೇಕು ಅಂತ. ಆ ಮಂದರ ಪರ್ವತ ಸಾಮಾನ್ಯ ಅಲ್ಲ, ಬಂಗಾರದ ಪರ್ವತ. ರುದ್ರದೇವರ ವರ ಬೇರೆ ಇತ್ತು ಅದಕ್ಕೆ, ಯಾರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ ಅದನ್ನು. ದೈತ್ಯರು ಹೋದರು, ದೇವತೆಗಳು ಹೋದರು, ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತ ಗರುಡಾರೂಢನಾಗಿ ಬಂದು ಅನಾಯಾಸವಾಗಿ ಎತ್ತಿದ ಅಂತೆ. ಗರುಡನ ಮೇಲೆ ಇಟ್ಟ. ಸ್ವಲ್ಪ ದೂರ ಬರುವಾಗ ಇದೇನು ಮಹಾ ಅಂತ ಆಯಿತು ದೇವತೆಗಳಿಗೆ, ದೈತ್ಯರಿಗೆ. ನಾವು ಇಟ್ಟುಕೊಂಡು ಹೋಗ್ತೇವೆ ಅಂತ. ಬೇಡ ಅಂತ ಹೇಳಿದ್ರು ಕೇಳದೆ ತಾವು ಹೊತ್ತುಕೊಳ್ಳಿಕ್ಕೆ ಶುರು ಮಾಡಿದಾಗ ಆಗಲಿಲ್ಲ ಅಂತೆ ಅವರಿಗೆ. ಕೆಲವರು ಅಡಿಗೆ ಬಿದ್ದೆ ಸತ್ತು ಹೋದರು. ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಭಗವಂತ ಬಂದ, ಮತ್ತೆ ಅದನ್ನು ಎತ್ತಿ ಗರುಡನ ಮೇಲೆ ಇಟ್ಟ. ಕೇವಲ ದೃಷ್ಟಿ ಮಾತ್ರದಿಂದ ಎಲ್ಲರನ್ನು ಕೂಡ ಬದುಕಿಸಿದಂತೆ ಭಗವಂತ. ಅಂತೂ ಕ್ಷೀರ ಸಮುದ್ರದವರೆಗೆ ಮಂದರ ಪರ್ವತ ಬಂತು. ವಾಸುಕಿಯನ್ನು ಕರ್ಕೊಂಡು ಬಂದರು. ನಿನಗೂ ಕೂಡ ಒಂದು ಸ್ವಲ್ಪ ಅಮೃತವನ್ನು ಕೊಡ್ತೇವೆ ಬಾ ಅಂತ ಕರ್ಕೊಂಡು ಬಂದರು. ಹಗ್ಗವನ್ನಾಗಿ ಮಾಡಿದ್ರು. ಇನ್ನೇನು ಮಥನ ಪ್ರಾರಂಭ ಆಗಬೇಕು. ಹಾವಿನ ಹೆಡೆಯನ್ನು ದೇವತೆಗಳಿಗಿಟ್ಟುಕೊಂಡಿದ್ದರಂತೆ. ನಾವು ಇಲ್ಲಿ ಇಟ್ಕೊಳ್ಳುತ್ತೇವೆ ಅಂತ. ದೈತ್ಯರು ಓಡಿ ಬಂದರು ಅಂತೆ. ನಾವು ಬಾಲವನ್ನು ಇಟ್ಕೊಳ್ಳುವುದಿಲ್ಲ, ನಾವು ವೇದ ಸಂಪನ್ನರು, ನಾವು ಶ್ರೇಷ್ಠರು, ಯಾಕೆ ನಾವು ಬಾಲವನ್ನು ಇಟ್ಟುಕೊಳ್ಳಬೇಕು? ಸಾಧ್ಯ ಇಲ್ಲ ಅಂತ ಹೇಳಿದರು. ಭಗವಂತನ ಆದೇಶದ ಮೇರೆಗೆ ದೇವತೆಗಳು ಆಯಿತು ಅಂತ ಒಪ್ಪಿ ಬಾಲವನ್ನು ಇಟ್ಟುಕೊಂಡ್ರು. ದೈತ್ಯರು ಹೆಡೆಯನ್ನೇ ಇಟ್ಟುಕೊಂಡ್ರು. ಪ್ರಾರಂಭ ಆಯಿತು, ಮಥನ ಪ್ರಾರಂಭ ಆಯಿತು.
ಮಥನ ಪ್ರಾರಂಭ ಆದ ಕೂಡಲೇ ಆ ಘರ್ಷಣೆಯಿಂದ ಮಂದರ ಪರ್ವತವೇ ಕೆಳಗೆ ಹೋಗಲಿಕ್ಕೆ ಶುರುವಾಯಿತಂತೆ. ನೀರಿನಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಇದು? ವಿಲೋಕ್ಯ ವಿಘ್ನೇಶ ವಿಧಿಂ ತದೇಶ್ವರೋ ದುರಂತ ವೀರ್ಯೋ ವಿತಥಾಭಿಸಂಧಿ. ವಿಘ್ನೇಶನನ್ನು ಪೂಜೆ ಮಾಡಿಲ್ಲ ಅಂತ. ಯಾವುದೇ ಕೆಲಸ ಮಾಡುವಾಗ ವಿಘ್ನೇಶ್ವರನ ಪೂಜೆ ಆಗಬೇಕು, ಅದು ಮಾಡಿಲ್ಲ. ಅವೊಂದು ಪರಾಕ್ರಮ ಸ್ವಲ್ಪ ತೋರಿಸಿಕೊಟ್ಟವ, ವಿಘ್ನವನ್ನು ಕೊಟ್ಟು ಬಿಟ್ಟ. ಇದನ್ನು ತಿಳಿದು ಭಗವಂತ ಕೂರ್ಮ ರೂಪವನ್ನು ತಾಳಿ ಬಂದ ಅಂತ. ಇದು ಕೂಡ ನರಸಿಂಹ ಅವತಾರದಂತೆ ಕೂರ್ಮ ರೂಪವು ಕೂಡ. ಯಾವುದೇ ಗರ್ಭ ಇಲ್ಲ, ಯಾವ ತಂದೆ ತಾಯಿಗಳೋಡು ಬೇಕಾಗಿಲ್ಲ, ನಾನೇ ಇಡೀ ಜಗತ್ತಿಗೆ ತಂದೆ ತಾಯಿ ಅಂತ ತೋರಿಸಿಕೊಡುವ ಸಲುವಾಗಿ ಆಮೆ ರೂಪವನ್ನು ಎತ್ತಿ ಬಂದು ಆ ಮಂದರ ಪರ್ವತದ ಅಡಿಯಲ್ಲಿ ತನ್ನ ಬೆನ್ನಿನ ಮೇಲೆ ಅದನ್ನು ಹೊತ್ತುಕೊಂಡ ಅಂತ. ಇನ್ನು ಪ್ರಾರಂಭ ಆಯಿತು, ಮತ್ತೆ ಪ್ರಾರಂಭ ಆಯಿತು. ಘರ್ಷಣೆಯಿಂದ ಆ ಮಂದರ ಪರ್ವತ ಮೇಲಕ್ಕೆ ಚಿಮ್ಮಲಿಕ್ಕೆ ಶುರುವಾಯಿತು ಅಂತ. ಭಗವಂತ ಅಧಿತ ರೂಪನಾಗಿ ಬಂದು ಮೇಲೆ ಕೂತ್ಕೊಂಡ. ಮಾತ್ರವಲ್ಲ, ಇನ್ನೇನು ಮಂದರ ಪರ್ವತ ತುಂಡಾದರೆ ಇವರ ಘರ್ಷಣೆಯಿಂದ ಅದರ ಒಳಗೆ ಹೋಗಿ ಕೂತ್ಕೊಂಡ. ವಾಸುಕಿ ಹಗ್ಗ, ವಾಸುಕಿ ಏನಾದರೂ ತುಂಡಾಗಿ ಬಿಟ್ಟರೆ ವಾಸುಕಿಯ ಒಳಗೆ ಕೂತ್ಕೊಂಡ ಅಂತೆ. ಇನ್ನು ದೈತ್ಯರು ದೇವತೆಗಳು ಅವರಿಗೆ ಶ್ರಮ ಆಯಿತು, ಅರ್ಧದಲ್ಲಿ ನಿಲ್ಲಿಸಿಬಿಟ್ರೆ ಏನು ಮಾಡೋಣ, ಅವರ ಒಳಗೆ ಪ್ರವೇಶ ಮಾಡಿದ ಅಂತೆ. ಒಟ್ಟಾರೆಯಾಗಿ ಭಗವಂತನೇ ಅಜಿತ ನಾಮಕನಾದಂಥ ಭಗವಂತನೇ ಸಮುದ್ರ ಮಥನವನ್ನು ಮಾಡಿದ. ಮಥನ ಆದ ಕೂಡಲೇ ಬಂದಿದ್ದು ಏನು? ಹಾಲಾಲ ವಿಷ ಬಂತು ಅಂತೆ. ಮೊದಲಿಗೆ ಬಂದಿದ್ದು ಹಾಲಾಲ ವಿಷ. ಇಡೀ ಲೋಕವೇ ಅಲ್ಲೋಲ ಕಲ್ಲೋಲ ಆಯಿತು ಅಂತೆ. ಆಗ ಜಗತ್ತಿಗೆ ಪ್ರಾಣನಾದಂತಹ ಮುಖ್ಯ ಪ್ರಾಣ ಬಂದ ಅಂತೆ. ಮುಖ್ಯ ಪ್ರಾಣ ಬಂದು ಚಿನ್ನದ ಬಟ್ಟಲಿನಲ್ಲಿ ಆ ಎಲ್ಲ ಹಾಲ ವಿಷವನ್ನು ಹಾಕಿಕೊಂಡು ವಿಷಮಪಿ ಅಮೃತೀಕೃತ್ಯ ಅಂತ, ವಿಷವನ್ನು ಕೂಡ ಅಮೃತದಂತೆ ಮಾಡಿಕೊಂಡು ಎಲ್ಲವನ್ನ ಪಾನ ಮಾಡಿದ ಅಂತ. ಇನ್ನೇನು ಪಾನ ಮಾಡಿ ಉಳಿತಾ ಇದೆ ಅಂತ ಆಗುವಾಗ ರುದ್ರದೇವರು ಓಡಿಕೊಂಡು ಬಂದರಂತೆ. ಯಾಕೆ ಅಂದರೆ ತಪ್ಪಂತೆ ಲೋಕತಾಪೇನ ಅಂತ. ಲೋಕಕ್ಕೆ ತಾಪ ಆದಾಗ ಸಜ್ಜನರ ಮನಸ್ಸು ಕರಗಿ ಹೋಗ್ತದೆ ಅಂತೆ. ರುದ್ರದೇವರು ಅಂತಹ ಮಹಾತ್ಮರು. ಲೋಕಕ್ಕೆ ತಾಪ ಆಗ್ತಾ ಇದೆ ಅಲ್ಲ, ನಾನು ಸ್ವಲ್ಪ ಸಹಾಯ ಮಾಡುತ್ತೇನೆ ಅಂತ. ಆಗ ಪ್ರಾಣದೇವರು ಸ್ವಲ್ಪ ವಿಷ ಉಳಿದಿತ್ತು, ಇದನ್ನು ಹಾಗೆ ಕೊಡಿದ್ರೆ ತೊಂದರೆ ಆದೀತು, ತಿಕ್ಕಿ ತೀಡಿ ನಿರ್ವೀರ್ಯವನ್ನಾಗಿ ಮಾಡಿ ಅದನ್ನು ರುದ್ರದೇವರಿಗೆ ಕೊಟ್ಟರು ಅಂತೆ. ರುದ್ರದೇವರು ಅದನ್ನು ಪಾನ ಮಾಡಿದ್ದರು. ಪಾನ ಮಾಡಿದ ಕೂಡಲೇ ಗಂಟಲಿನವರೆಗೆ ಹೋಗಿದೆ, ಅಷ್ಟೇ ಮೂರ್ಛೆ ತಪ್ಪಿ ಹೋದರಂತೆ. ಆಗ ಭಗವಂತ ತನ್ನ ಕರಸ್ಪರ್ಶದಿಂದ ಅವರನ್ನು ಎಬ್ಬಿಸಿದ, ರುದ್ರದೇವರನ್ನು. ಕಂಠದವರೆಗೆ ಹೋಗಿತ್ತು, ಅದರಿಂದ ಕಪ್ಪಾಗಿತ್ತು, ನೀಲಕಂಠ ಅಂತ ಹೆಸರು ಬಂತು. ಬಿಸಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಗಂಗೆಯನ್ನು ಇಟ್ಟುಕೊಂಡ್ರು ಅಂತೆ. ಗಂಗಾಧರೇಶ್ವರನಾದರು. ಮತ್ತು ತಂಪಾಗಬೇಕು ಅಂತ ಚಂದ್ರನನ್ನು ಇಟ್ಟುಕೊಂಡ್ರು ಅಂತಾರೆ, ಚಂದ್ರ ಮೌಳೀಶ್ವರನಾದ್ರು. ಮಾತ್ರವಲ್ಲ, ಜಟೆಯನ್ನು ಕೂಡ ಇಟ್ಟುಕೊಂಡ್ರು ಅಂತಾರೆ, ಜಟಾಧರನ ಕೂಡ ಆದ್ರು. ಹೀಗೆ ರುದ್ರದೇವರು ಕೂಡ ವಿಷವನ್ನು ಕೊನೆಗೆ ಪಾನ ಮಾಡಿದ್ರು. ಕೊನೆಗೆ ರುದ್ರದೇವರಿಗೆ ಹೆಸರು ಬಂತು ಮೃತ್ಯುಂಜಯ ಅಂತ. ನಾವೆಲ್ಲ ಮೃತ್ಯುಂಜಯ ಹೋಮವನ್ನು ಮಾಡುತ್ತೇವೆ. ಯಾಕೆ? ರುದ್ರದೇವರ ಆರಾಧನೆ ಮಾಡುವುದು. ನಮಗೆ ಬರುವ ಮೃತ್ಯು ಭಯವನ್ನು ರುದ್ರದೇವರು ಪರಿಹಾರ ಮಾಡಲಿ ಅಂತ ಮೃತ್ಯುಂಜಯ ಅಂತ ಅವರನ್ನು ಆರಾಧನೆ ಮಾಡುತ್ತೇವೆ. ಆ ನಂತರದಲ್ಲಿ ಅವರಿಗೆ ಹೆಸರು ಬಂದಿದ್ದು ಮೃತ್ಯುಂಜಯ ಅಂತ. ಪ್ರಾಣದೇವರು ಕುಡಿದ ವಿಷವನ್ನು ಕುಡಿದ ವಿಷಯ ಭಾಗವತದಲ್ಲಿ ಇಲ್ಲ, ವೇದ ಮಂತ್ರ ಹೇಳ್ತದೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ ರುದ್ರೇಣ ಅಪಿಬತ್ ಸಹ ಯತ್ ರುದ್ರೇಣ ಅಪಿಬತ್ ಸಹ ಅಂತ. ರುದ್ರದೇವರೊಟ್ಟಿಗೆ ಕೂಡಿಕೊಂಡು ಮುಖ್ಯ ಪ್ರಾಣದೇವರು ಆ ವಿಷವನ್ನೆಲ್ಲ ಪಾನ ಮಾಡಿದ್ರು ಅಂತ. ಕೇಶಿ ಅಂದರೆ ಪ್ರಾಣದೇವ, ಪಾನ ಮಾಡಿದ್ರು ಅಂತ. ಹೀಗೆ ವಿಷ ಎಲ್ಲ ಮುಗೀತು.
ಮತ್ತೆ ಮಥನ ಪ್ರಾರಂಭ ಆಯಿತು. ಬೇಕಾದ ವಸ್ತುಗಳೆಲ್ಲ ಬಂದವು. ಕೌಸ್ತುಭ, ಚಿಂತಾಮಣಿ, ಐರಾವತ, ಒಳ್ಳೆಯ ಅಶ್ವ ಎಲ್ಲವೂ ಬಂತು. ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಸ್ವೀಕಾರ ಮಾಡಿದ್ದರು. ಲಕ್ಷ್ಮಿ ಕೂಡ ಬಂದ್ಲಂತೆ. ಮಹಾಲಕ್ಷ್ಮಿಯ ಉದಯ ಆಯಿತು. ಮಹಾಲಕ್ಷ್ಮಿ ಬಂದ ಕೂಡಲೇ ತಸ್ಯಾಂ ಚಕ್ರುಹು ಸ್ಪೃಹಾಂ ಸರ್ವೇ ಸಸುರ ಸುರಮಾನವಾಹ. ಆ ದೇವಿಯ ರೂಪ ಯೌವನವನ್ನು ನೋಡಿ ಎಲ್ಲರೂ ಸ್ಪೃಹ ಮಾಡಿದ್ರು ಅಂತೆ, ಆಸೆ ಪಟ್ಟರು. ಎಲ್ಲರೂ ಕೂಡ ಆಸೆ ಪಟ್ಟರು. ವರುಣ ತೀರ್ಮಾನ ಮಾಡಿದ, ಸಮುದ್ರ ರಾಜ ವರುಣ ನನ್ನ ಮಗಳಾಗಿ ಉದಿಸಿದ್ದಾಳೆ, ಈ ಕ್ಷಣದಲ್ಲಿ ಒಂದು ಸ್ವಯಂವರ ಏರ್ಪಾಟು ಮಾಡೋಣ ಅಂತ ಒಂದು ಹಾರವನ್ನು ಕೊಟ್ಟ ಅಂತ. ಲಕ್ಷ್ಮಿಗೆ ಹೇಳಿದ, ನನಗೆ ಯಾರು ಬೇಕು ಅವರನ್ನು ವರಿಸು ನೀನು ಅಂತ ಹಾರವನ್ನು ಕೊಟ್ಟು ಸ್ವಯಂವರವನ್ನು ಏರ್ಪಾಟು ಮಾಡಿದ. ಲಕ್ಷ್ಮಿ ಹಾರವನ್ನು ಇಟ್ಟುಕೊಂಡು ಎಲ್ಲರನ್ನ ನೋಡುತ್ತಾ ಇದ್ದಾಳಂತೆ, ಯಾರಿಗೆ ಹಾರ ಹಾಕೋಣ ಅಂತ. ಎಲ್ಲರಲ್ಲಿ ಕೂಡ ಒಂದೊಂದು ದೋಷ ಇದೆ. ಬ್ರಹ್ಮದೇವರಲ್ಲಿಗೆ ಬಂದ್ಲು ಅಂತ. ಬ್ರಹ್ಮದೇವರಲ್ಲಿ ಒಂದು ದೋಷವನ್ನು ಕಂಡ್ಲು, ಅಸ್ವಾತಂತ್ರ್ಯ ಅಂತ. ಸ್ವತಂತ್ರನಾದವ ನಾರಾಯಣ ಮಾತ್ರ. ಬ್ರಹ್ಮದೇವರಲ್ಲೂ ಕೂಡ ಅಸ್ವಾತಂತ್ರ್ಯ ಇದೆ. ಆದ್ದರಿಂದ ಒಂದೊಂದು ದೋಷ ಒಬ್ಬೊಬ್ಬರಲ್ಲಿ ಕಂಡು ಕುಂದು ಎಲ್ಲಷ್ಟು ಇಲ್ಲದ ಮುಕುಂದಾನೆ ತನಗೆಂದು ಇಂದಿರೇ ಪತಿಯ ನೆನೆದಾಳು. ಸ್ವಲ್ಪವೂ ದೋಷ ಇಲ್ಲ ಯಾರಲ್ಲಿ? ನಾರಾಯಣನಲ್ಲಿ. ಅವನಿಗೆ ಹೋಗಿ ಹಾರ ಹಾಕಿದ್ಲಂತೆ. ಲಕ್ಷ್ಮೀ ಸ್ವಯಂವರದಲ್ಲಿ ಲಕ್ಷ್ಮೀ ನಾರಾಯಣರ ವಿವಾಹ ಮಹೋತ್ಸವ ಬಹಳ ಸಂಭ್ರಮದಿಂದ ಸಮುದ್ರ ಮಥನ ಕಾಲದಲ್ಲಿ ಜರುಗಿತು. ಇದು ಅಲ್ಲಿ ಆಗಿದ್ದು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೂ ಪ್ರತಿನಿತ್ಯವೂ ಆಗಬೇಕು ಅಂತ ಲಕ್ಷ್ಮೀ ಸ್ವಯಂವರ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು, ಯತಿಕುಲ ಚಕ್ರವರ್ತಿಗಳು, ಪೇದಾವರ ಶ್ರೀಗಳವರು. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ಯಾವಾಗಲೂ ನಮ್ಮ ಮನೆಯಲ್ಲೇ ನಡಿಬೇಕು. ಹೇಗೆ ನಡಿಬೇಕು ಅದು? ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀ ಉದಿಸಿ ಬಂದಳು. ಬಹಳ ಪ್ರಯತ್ನಪಟ್ಟು ಲಕ್ಷ್ಮಿ ಬಂದಿದ್ದು. ಯಾಕೆಂದರೆ ದೈತ್ಯರು ದೇವತೆಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಶ್ರಮದಿಂದ ಬಂದಿದ್ದು ಲಕ್ಷ್ಮಿ. ಲಕ್ಷ್ಮಿ ಬಂದಾಗ ದೇವತೆಗಳು ಬಂದರು, ಮೊದಲು ಬಂದಿದ್ದು ದೈತ್ಯರು. ನನಗೆ ಬೇಕು ಈ ಲಕ್ಷ್ಮಿ ಅಂತ. ರೂಪಯೌವನ ಸಂಪನ್ನೆಯಾದಂಥ ಲಕ್ಷ್ಮಿ ನಮಗೆ ಬೇಕು ಅಂತ ಬಂದರು. ಆದರೆ ಲಕ್ಷ್ಮಿ ನಾರಾಯಣನನ್ನು ವರಿಸಿದ್ಳು. ನಾವು ಕೂಡ ತುಂಬ ಕಷ್ಟಪಡ್ತೇವೆ, ಪ್ರಯತ್ನ ಪಡ್ತೇವೆ. ನಮ್ಮ ಶ್ರಮಕ್ಕೆ ಸರಿಯಾಗಿ ನಮಗೂ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಅಂದರೆ ಸಂಪತ್ತು. ಸಂಪತ್ತು ಬಂದು ಕೂಡಲೇ ಬರುವವರು ಯಾರು? ದೈತ್ಯರು. ಜೂಜು, ಮದ್ಯ, ಬೇಡವಾದ ಅಧರ್ಮವಾದಂಥ ಕೆಲಸ ಕಾರ್ಯಗಳಿಗೆ ಆ ಸಂಪತ್ತನ್ನು ಹೋಗಿ ಹಾಕ್ತೇವೆ. ಅದು ದೈತ್ಯರು ಅಂತ ಲೆಕ್ಕ. ಲಕ್ಷ್ಮೀ ನಾರಾಯಣನನ್ನೇ ವರಿಸಿದ ಹಾಗೆ ನಾವು ಕೂಡ ಬಂದ ಸಂಪತ್ತನ್ನು ಏನು ಮಾಡಬೇಕು? ದೇವರಿಗೆ ಕೊಡಬೇಕಂದ್ರೆ ನಾರಾಯಣನಿಗೆ ಕೊಡಬೇಕು. ನಾರಾಯಣನಿಗೆ ಕೊಡುವುದು ಅಂದರೆ ಏನು? ಧರ್ಮ ಕರ್ಮಗಳನ್ನು ಮಾಡಬೇಕು ಆ ಸಂಪತ್ತಿನಿಂದ. ಆಗ ನಮ್ಮ ಮನೆಯಲ್ಲಿ ಕೂಡ ದಿನನಿತ್ಯ ಲಕ್ಷ್ಮೀ ನಾರಾಯಣರ ವಿವಾಹ ಮಹೋತ್ಸವ ಜರುಗುತ್ತದೆ. ಇದು ಸ್ವಯಂವರ ಸಮುದ್ರ ಮಥನ ಕಾಲದಲ್ಲಿ ಸ್ವಯಂವರದಿಂದ ಬಂದಂತಹ ಒಂದು ದೊಡ್ಡ ಸಂದೇಶ. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ನಡಿಬೇಕು. ಅಂದರೆ ಸಂಪತ್ತನ್ನು ಧರ್ಮಕರ್ಮಕ್ಕೆ ವಿನಿಯೋಗ ಮಾಡಬೇಕು ಅಂತ. ಕೊನೆಗೆ ಮಥನ ಮತ್ತೆ ಪ್ರಾರಂಭ ಆಗಿ ಅಮೃತವನ್ನು ಹಿಡಿಕೊಂಡು ಧನ್ವಂತರಿ ಭಗವಂತ ಬಂದ ಅಂತೆ. ಜ್ಞಾನಂ ಸುಧಾ ಕಲಶಮೇವತ ಸಂದದಾನಂ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ, ಇನ್ನೊಂದು ಕೈಯಲ್ಲಿ ಅಮೃತದ ಕಲಶವನ್ನು ಇಟ್ಟುಕೊಂಡು ಭಗವಂತ ಬಂದ ಕೂಡಲೇ ದೈತ್ಯರು ಬಂದು ಆ ಅಮೃತ ಕಲಶವನ್ನೇ ಹೊತ್ತುಕೊಂಡು ಹೋದರು ಅಂತೆ. ಭಗವಂತ ಸುಮ್ಮನಿದ್ದ. ದೈತ್ಯರ ಸ್ವಭಾವ ಎಲ್ಲ ಜಗತ್ತಿಗೆ ಗೊತ್ತಾಗಲಿ ಅಂತ. ಇನ್ನು ತಡ ಮಾಡಬಾರದು ಅಂತ ಹೇಳಿ ಮೋಹಿನಿಯ ರೂಪ, ಆ ಮೋಹಿನಿಯ ರೂಪವನ್ನು ಧರಿಸಿದ ಅಂತೆ. ಆ ಮೋಹಿನಿಯ ರೂಪವನ್ನು ಧರಿಸಿದ ಕೂಡಲೇ ಎಲ್ಲ ದೈತ್ಯರು ಕೂಡ ಮೋಹಿತರಾಗಿ ಬಂದೇ ಬಿಟ್ರು. ಪರಸ್ಪರ ಜಗಳ ಆಗ್ತಾ ಇದ್ದು, ಆ ಅಮೃತ ಕಲಶ ನನಗೆ ಕೊಡು ಅಂತ ದೈತ್ಯರಲ್ಲಿ. ಈ ಗಲಾಟೆಯೇ ಬೇಡ ಅಂತ ಹೇಳಿ ಮೋಹಿನಿಯ ಕೈಯಲ್ಲಿ ಕೊಟ್ಟುಬಿಟ್ರು.
ಮೋಹಿನಿ ಹೇಳುತ್ತಾಳೆ ಅಂತೆ, ನಾನು ಕೊಡ್ತೇನೆ ಅಂತ ನಂಬಿಕೆ ಇದೆಯಾ ನಿಮಗೆ? ಓ, ಖಂಡಿತ ನಂಬಿಕೆ ಇದೆ, ನೀನೇ ಕೊಡು ಅಂತ ಅಷ್ಟು ಮೋಹಿತರಾಗಿ ಬಿಟ್ಟರು. ಹಾಗಾದರೆ ಎಲ್ಲರೂ ಸ್ನಾನ ಮಾಡಿ ಬಂದು ಸಾಲಾಗಿ ಕುಳಿತುಕೊಳ್ಳಿ ಅಂತ ಹೇಳಿದಾಗ ಎಲ್ಲರೂ ಸ್ನಾನ ಮಾಡಿ ಬಂದು ಎಲ್ಲರೂ 2 ಸಾಲನ್ನು ಮಾಡಿದ್ರು ಅಂತೆ. ಒಂದು ದೇವತೆಗಳ ಸಾಲು, ಇನ್ನೊಂದು ದೈತ್ಯರ ಸಾಲು ಅಂತ. ಮೋಹಿನಿ ನಾನೇ ಬಡಿಸ್ತೇನೆ ಅಂತ ಹೇಳಿದ್ಲು. ದೈತ್ಯರೆಲ್ಲ ಬಹಳವಾಗಿ ನೋಡ್ತಾ ಇದ್ದರಂತೆ ಅವಳನ್ನೇ. ಮೋಹಿನಿ ಹೇಳ್ತಾಳೆ, ನೀವೆಲ್ಲ ನನ್ನನ್ನು ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗ್ತದೆ, ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂತ ಹೇಳಿದ್ಲಂತೆ. ಕಣ್ಣು ಮುಚ್ಚಿಕೊಂಡಾಗ ದೇವತೆಗಳಿಗೆ ಸಾಲಿನಲ್ಲಿ ಎಲ್ಲರಿಗೂ ಬಡಿಸ್ತಾ ಹೋಗುವಾಗ ಕೊನೆಯ ಸಾಲಿನಲ್ಲಿ ಒಬ್ಬ ಬಂದು ಪ್ರವೇಶ ಮಾಡಿದ. ಅವನೇ ರಾಹು. ಒಬ್ಬ ದೈತ್ಯನು ಪ್ರವೇಶ ಮಾಡಿದ್ದ ಅಂತ. ಅವನಿಗೆ ಗೊತ್ತಾಯಿತು, ಓ, ದೇವತೆಗಳ ಸಾಲಿನಲ್ಲಿ ಖಾಲಿ ಆಗ್ತದೆ ಅಮೃತ, ನಾನು ಹೋಗಿ ಕೂಡ್ತೇನೆ ಅಂತ ವೇಷವನ್ನು ಮಾಡಿಕೊಂಡು ಬಂದ. ತನ್ನ ರೂಪವನ್ನು ಮರೆಮಾಚಿಕೊಂಡು ವೇಷದಿಂದ ಬಂದ ಅಂತ. ಸೂರ್ಯಚಂದ್ರರು ಸೂಚನೆ ಕೊಟ್ಟರು, ಕೈಗೆ ಅಮೃತ ಬಡಿಸಿ ಆಗಿದೆ, ಅದನ್ನು ಪಾನ ಕೂಡ ಮಾಡಿ ಆಗಿದೆ, ಅದು ಏನು ಕುತ್ತಿಗೆಯಲ್ಲಿ ಇನ್ನು ಒಳಗೆ ಇಳಿಬೇಕು, ಅಷ್ಟರಲ್ಲಿ ಭಗವಂತ ಮೋಹಿನ ರೂಪವನ್ನು ತೆಗೆದು ನಾರಾಯಣ ರೂಪದಿಂದ ಚಕ್ರವನ್ನು ಪ್ರಯೋಗ ಮಾಡಿ ಅವನ ಶಿರಸ್ಸನ್ನು ಕತ್ತರಿಸಿದಂತೆ. ಆ ತಲೆ ಮೇಲೆ ಹೋಯಿತು. ಅದು ರಾಹು ಮತ್ತು ಕೇತು ಗ್ರಹವಾಗಿ ಪರಿವರ್ತನೆ ಆಯಿತು. ಈ ಕೆಳಗಿನ ದೇಹವನ್ನು ಶುದ್ಧೋಧನ ಸಮುದ್ರದಲ್ಲಿ ಹಾಕಿಬಿಟ್ಟರು. ಆದ್ದರಿಂದಲೇ ರಾಹು ಮತ್ತು ಕೇತು, ಆ ತಲೆಯಲ್ಲಿ ಕೇತು ದೇವತೆಗಳು 100 ದೇವತೆಗಳು ಕೂಡ ಹೋಗಿ ಸೇರಿಕೊಂಡ್ರಂತೆ. ಈ ರಾಹು ಮತ್ತು ಕೇತು ಅಂತ ಏನು ಇಬ್ಬರು ಇದ್ದಾರೆ, ಅವರು ಗ್ರಹಗಳಾಗಿ ಹೋದರು. ಅವರಿಗೆ ಯಾವಾಗಲೂ ಸೂರ್ಯ ಮತ್ತು ಚಂದ್ರನ ಮೇಲೆ ಸಿಟ್ಟು ಅಂತೆ. ಅಮೃತ ಸಿಗದಾಗೆ ಮಾಡಿದವರು ಇವರಿಬ್ಬರು ಅಂತ. ಆದ್ದರಿಂದಲೇ ಕೆಲವೊಂದು ಸಂದರ್ಭದಲ್ಲಿ ಅವರನ್ನು ಹಿಡಿಲಿಕ್ಕೆ ಅಂತವರು ಬರ್ತಾರೆ. ರಾಹುಗ್ರಹಣ, ಕೇತುಗ್ರಹಣ ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಜಪವನ್ನು ಮಾಡ್ತೇವೆ, ಸ್ನಾನವನ್ನು ಮಾಡಿ. ಯಾಕೆ? ಆ ಗ್ರಹಣ ಆಗುವ ಸಂದರ್ಭದಲ್ಲಿ ಭಗವಂತ ಸುದರ್ಶನ ಚಕ್ರವನ್ನು ಇಟ್ಟುಕೊಂಡು ಬರ್ತಾನಂತೆ, ಈ ರಾಹು ಮತ್ತು ಕೇತುವನ್ನು ಬಿಡಿಸುವ ಸಲುವಾಗಿ. ಯಾವಾಗ ಸುದರ್ಶನ ಚಕ್ರ ಬರುತ್ತದೋ ಆ ಕಾಲ ಅದು ಪರಮ ಅತ್ಯಂತ ಪವಿತ್ರವಾದ ಕಾಲ. 1 ಜಪ ಮಾಡಿದ್ದರೆ 2ರಷ್ಟು ಪುಣ್ಯ ಕೊಡುವ ಕಾಲ. ಸ್ನಾನ ಮಾಡಿ ಜಪವನ್ನು ಮಾಡಬೇಕು ಅಂತ. ಅಂತೂ ಅಮೃತವನ್ನು ಪಡೆದುಕೊಂಡ ದೇವತೆಗಳು ಅಜರಾಮರರಾಗಿ ದೈತ್ಯರೊಟ್ಟಿಗೆ ಯುದ್ಧವನ್ನೆಲ್ಲ ಮಾಡಿದ್ರು. ಯುದ್ಧವನ್ನು ಮಾಡಿ ತನ್ನ ಸ್ವರ್ಗಾಧಿಪತ್ಯವನ್ನು ಮತ್ತೆ ಪಡ್ಕೊಂಡ್ರು ಅಂತ. ಆದರೆ ಯುದ್ಧವನ್ನು ಏನು ಮಾಡಿ ಸ್ವರ್ಗಾಧಿಪತ್ಯವನ್ನು ಪಡೆದುಕೊಂಡ ಮೇಲೆ ಕೂಡ ಯುದ್ಧಕ್ಕಾಗಿ ಬರುವಾಗ ದೈತ್ಯರನ್ನು ಕೊಲ್ಲುತ್ತಾ ಇದ್ದರು ದೇವತೆಗಳು. ಅವರು ಸಾಯ್ತಾ ಇದ್ದರು, ಅವರಿಗೆ ಅಮೃತ ಸಿಗಲಿಲ್ಲ. ಆದರೆ ಶುಕ್ರಾಚಾರ್ಯರು ಒಂದು ಉಪಾಯವನ್ನು ಮಾಡಿದ್ರು ಅಂತೆ. ಏನು ಉಪಾಯ? ಮೃತ ಸಂಜೀವಿನಿ ಅಂತ ಒಂದು ಮಂತ್ರ. ಆ ಮಂತ್ರವನ್ನು ಹೇಳಿ ಅವರನ್ನೆಲ್ಲ ಬದುಕಿಸ್ತಾ ಇದ್ದರಂತೆ. ಮತ್ತೆ ಮತ್ತೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಎಷ್ಟು ಸಾಯಿಸಿದ್ರು ಮತ್ತೆ ಮತ್ತೆ ಬದುಕ್ತಾ ಇದ್ದರು. ಅಂತೂ ದೇವತೆಗಳಿಗೆ ಸಾಧ್ಯವೇ ಓಡಿ ಹೋಗಿಬಿಟ್ರು ಅವರು. ಬಲಿಯನ್ನು ಅಲ್ಲಿ ಕೂಡಿಸಿದ್ರಂತೆ. ಅವ ಇಂದ್ರನಾಗಿ ಬಿಟ್ಟ ಬಲಿ. ದೇವತೆಗಳು ಕಣ್ಮರೆ ಆಗಿಬಿಟ್ರು. ಯಾವಾಗ ದೇವತೆಗಳು ಕಣ್ಮರೆ ಆದರೂ ಆಗ ಕಶ್ಯಪರ ಹೆಂಡತಿ ಅದಿತಿ ದೇವಿಗೆ ಬಹಳ ದುಃಖ ಆಯಿತು. ನನ್ನ ಮಕ್ಕಳು ಕಾಣುತ್ತಾ ಇಲ್ಲ, ಕಣ್ಮರೆ ಆಗಿಬಿಟ್ಟಿದ್ದಾರೆ. ಕಶ್ಯಪರಲ್ಲಿ ಬೇಡಿಕೊಂಡ್ರು, ಒಂದು ಕೆಲಸ ಮಾಡು, ನಿನ್ನ ಹೊಟ್ಟೆಯಲ್ಲಿ ಭಗವಂತನೇ ಅವತಾರ ಮಾಡಿ ಬರ್ತಾನೆ, ಒಂದು ವ್ರತವನ್ನು ಮಾಡು, ಪಯೋವ್ರತವನ್ನು ಮಾಡು ಅಂತ ಉಪದೇಶ ಮಾಡಿದ್ರು ಅಂತ ಕಶ್ಯಪರು ಅದಿತಿ ದೇವಿಗೆ. ಯಾವಾಗ ಪ್ರಾರಂಭ ಮಾಡಬೇಕು? ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷದ ಬಿದಿಗೆಯಿಂದ ಪಾಡ್ಯದಿಂದ ಆರಂಭ ಮಾಡಬೇಕು. ಪಾಡ್ಯದಿಂದ ಆರಂಭ ಮಾಡಿ ದ್ವಾದಶಿವರೆಗೆ ಮಾಡಬೇಕು, 12 ದಿವಸ. ತ್ರಯೋದಶಿ ಪಾರಣೆಯನ್ನು ಮಾಡಬೇಕು. ಇದು ಪಯೋವ್ರತ. ಪ್ರತಿ ದಿವಸವೂ ಒಂದಷ್ಟು ಹಾಲು, ಹೊಟ್ಟೆ ತುಂಬುವಷ್ಟು ಅಲ್ಲ, ಒಂದಷ್ಟು ಹಾಲನ್ನು ಕುಡಿಬೇಕು. ಯಜ್ಞಯಾಗವನ್ನು ಮಾಡಬೇಕು, ಪಾಯಸವನ್ನು ನಿವೇದನೆ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅಂತ. ಈ ಪಯೋವ್ರತವನ್ನು ಮಾಡಿಯೇ ಮಧ್ಯಗೇಹ ದಂಪತಿಗಳು, ಮಧ್ಯಗೇಹರ ಪತ್ನಿಯಾದ ವೇದವತಿ, ಅವರು ಕೂಡ ಪಯೋವ್ರತವನ್ನು ಮಾಡಿ
ಇಡೀ ಜಗತ್ತಿಗೆ ಪ್ರಾಣಶಕ್ತಿಯನ್ನು ಕೊಡುವ ವಾಯುದೇವರು ಮಧ್ವರಾಗಿ ಅವರ ಹೊಟ್ಟೆಯಲ್ಲಿ ಬಂದರು ಅಂತೆ. ಆದ್ದರಿಂದ ಪಯೋವ್ರತವನ್ನು ಮಾಡುವಂಥ ಉಪದೇಶ ಮಾಡಿದ್ದರು. ಇವತ್ತು ಫಲ್ಗುಣ ಮಾಸದ ಪಾಡ್ಯ, ಇವತ್ತಿನಿಂದ ಪ್ರಾರಂಭ ಮಾಡಬೇಕು. ನಿಜವಾಗಿ ಪಯೋವ್ರತ ಅಂದರೆ ದ್ವಾದಶಿವರೆಗೆ ಮಾಡಬೇಕು. ಭಗವಂತನೇ ಮಗನಾಗಿ ಬರ್ತಾನೆ ಅಂತ. ಶ್ರಾವಣ ಮಾಸದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ, ವಿಜಯ ದ್ವಾದಶಿ ಅಂತ ಹೆಸರು. ಆ ದಿವಸದಲ್ಲಿ ಭಗವಂತನ ಚತುರ್ಭುಜಧಾರಿಯಾಗಿ ಪ್ರಕಟನಾದ ಅಂತ. ತನ್ನ ರೂಪವನ್ನು ತೋರಿಸಿದ ಚತುರ್ಭುಜನಾಗಿ. ಸ್ವಲ್ಪವೇ ಕ್ಷಣದಲ್ಲಿ ಕುಳ್ಳ ಬ್ರಹ್ಮಚಾರಿಯ ರೂಪವನ್ನು ಪಡ್ಕೊಂಡ. ಯಾವಾಗ ಬ್ರಹ್ಮಚಾರಿಯ ರೂಪವನ್ನು ಪಡ್ಕೊಂಡನೋ ಕಶ್ಯಪರು, ಬೃಹಸ್ಪತಿ ಅವರೆಲ್ಲ ಬಂದು ಒಬ್ಬೊಬ್ಬರು ಕೂಡ ಒಂದೊಂದು ಕಮಂಡಲು, ಮೌಂಜಿ, ಮೇಖಲೆ, ದಂಡ ಎಲ್ಲವನ್ನು ಕೊಟ್ಟರಂತೆ. ವಾಮನ ರೂಪಿ ಭಗವಂತನಾಗೆ ಬಿಟ್ಟ ಬ್ರಹ್ಮಚಾರಿಯ ವೇಷದಲ್ಲಿ. ಬಲಿಚಕ್ರವರ್ತಿ ಒಂದು ಭೃಗುಕಚ್ಚ ಅಂತ ಒಂದು ಪ್ರದೇಶ, ಅಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಂತೆ. ಅಶ್ವಮೇಧ ಯಾಗವನ್ನು ಮಾಡಿ ಎಲ್ಲರಿಗೂ ಕೂಡ ಬೇಕಾದಷ್ಟು ದಾನ ಧರ್ಮವನ್ನೆಲ್ಲ ಮಾಡ್ತಾ ಇದ್ದಂತೆ. ಈ ದಾನ ಧರ್ಮವನ್ನೆಲ್ಲ ಮಾಡ್ತಾ ಇದ್ದ. ಆ ಜಾಗಕ್ಕೆ ಆ ಭೃಗುಕಚ್ಚ ಅಂತ ಏನು ಜಾಗ ಇದೆ, ಈಗಿನ ಕಾಲದಲ್ಲಿ ಅದು ಭರೂಚು ಅಂತ, ಅಲ್ಲಿ ಅಶ್ವಮೇಧ ಯಾಗವನ್ನು ಬಲಿಚಕ್ರವರ್ತಿ ಮಾಡಿದ್ದು. ತಾನು ದಾನವನ್ನು ಪಡ್ಕೊಳ್ಳುತ್ತೇನೆ ಅಂತ ವಾಮನ ರೂಪಿ ಭಗವಂತ ಹೋದ ಅಲ್ಲಿಗೆ. ಆ ಬ್ರಹ್ಮಚಾರಿಯ ತೇಜಸ್ಸನ್ನು ನೋಡಿ ಇವ ಬಲಿಚಕ್ರವರ್ತಿಯೇ ಎದ್ದು ಹೋಗಿ ಆ ವಾಮನ ರೂಪಿ ಭಗವಂತನನ್ನು ಕರೆದು ಕುಳ್ಳಿರಿಸಿ, ನಿನಗೆ ಏನು ಬೇಕು ಕೇಳು, ಅದನ್ನೆಲ್ಲ ಕೊಡ್ತೇವೆ. ಚಿನ್ನ ಬೇಕಾ, ಸಂಪತ್ತು ಬೇಕಾ, ಭೂಮಿ ಬೇಕಾ, ಗೋ ಬೇಕಾ, ಏನು ಬೇಕು ಕೇಳು, ನೀನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಹೇಳಿಬಿಟ್ಟ. ವಾಮನ ರೂಪಿ ಭಗವಂತ ಹೇಳಿದ, ನಾನು ಬ್ರಹ್ಮಚಾರಿ, ಇದೆಲ್ಲವನ್ನು ಪಡ್ಕೊಂಡು ನಾನು ಏನು ಮಾಡಲಿ? ನನ್ನ ವಾಸಕ್ಕಾಗಿ ನನಗೆ ಬೇಕಾದದ್ದು 3 ಹೆಜ್ಜೆಯಷ್ಟು ಜಾಗ ಅಷ್ಟೇ. ನನ್ನ ಪಾದದಿಂದ ನಾನು ಅಳತೆ ಮಾಡ್ತೇನೆ, 3 ಹೆಜ್ಜೆಯಷ್ಟು ಜಾಗ ನನಗೆ ಕೊಟ್ಟರೆ ಸಾಕು ಅಂತ ಇವ ಹೇಳಿದ. ನನ್ನ ಬಳಿ ಒಮ್ಮೆ ಕೇಳಿದ ಮೇಲೆ, ಪಡೆದುಕೊಂಡು ಹೋದ ಮೇಲೆ ಅವ ಇನ್ನು ಯಾರ ಬಳಿ ಕೂಡ ಕೇಳುವ ಹಾಗೆ ಇರಬಾರದು. ಈ 3 ಹೆಜ್ಜೆಯಷ್ಟು ಜಾಗದಿಂದ ನೀನು ಏನು ಮಾಡುತ್ತಿ, ಆಮೇಲೆ ಮತ್ತೆ ನನ್ನ ಹತ್ರ ಬಂದು ನೀನು ಕೇಳುತ್ತಿ, ಅದು ಆಗಬಾರದು. ಅಥವಾ ಬೇರೆಯವರ ಬಳಿಗೆ ನೀನು ಹೋಗಿ ಬೇಡುತ್ತಿ, ಅದು ಆಗಬಾರದು. ಬೇಕಾದಷ್ಟು ಜಾಗವನ್ನು ಕೊಡ್ತೇನೆ, ಅಷ್ಟೇ ಅಳತೆ ಮಾಡಬೇಡ. ಆಗ ವಾಮನ ರೂಪಿ ಭಗವಂತ ಹೇಳಿದ, 3 ಹೆಜ್ಜೆಯಷ್ಟು ಜಾಗದಿಂದ ತೃಪ್ತಿ ಪಡೆಯದವ 3 ದ್ವೀಪಗಳನ್ನು ಕೊಟ್ಟರು ಕೂಡ ತೃಪ್ತಿ ಪಡೆಯಲಿಕ್ಕಿಲ್ಲ. ನಾನು ಅಲ್ಪ ತೃಪ್ತ, ನನಗೆ ಅಷ್ಟೇ ಸಾಕು, ಅಷ್ಟು ಕೊಟ್ಟರೆ ಸಾಕು ಅಂತ ಶುಕ್ರಾಚಾರ್ಯರು ಬಂದರು ಅಂತ. ತಡೆದ್ರು. ಅವರಿಗೆ ಗೊತ್ತಾಯಿತು, ಕಶ್ಯಪರ ಹೆಂಡತಿ ಅದಿತಿ ದೇವಿಯಲ್ಲಿ ಆ ಭಗವಂತನೇ ಅವತಾರ ಮಾಡಿ ವಾಮನ ರೂಪದಿಂದ ಬ್ರಹ್ಮಚಾರಿಯ ವೇಷದಲ್ಲಿ ಬಂದಿದ್ದಾನೆ. ಅಳತೆ ಮಾಡಿ ತ್ರೈಲೋಕ್ಯವನ್ನು ಕೂಡ ವಶಪಡಿಕೊಳ್ಳಿಕ್ಕೆ ದಾನವನ್ನು ಬೇಡ್ತಾ ಇದ್ದಾನೆ, ನೀನು ದಾನವನ್ನು ಕೊಡಬೇಡ ಅಂತ ತಡೆದ್ರು ಅಂತ ಶುಕ್ರಾಚಾರ್ಯರು. ಇವ ಕೇಳಲಿಲ್ಲ ಬಲಿ. ನಾನು ಕೊಡ್ತೇನೆ ಅಂತ ಹೇಳಿ ಆಯಿತು, ನಾನು ಕೊಡ್ತೇನೆ, ಸಂಪತ್ತು ಹೋಗ್ತದ ಹೋಗಲಿ, ಕೀರ್ತಿ ಬರ್ತದೆ ಅಲ್ಲ ಅಂತ ಹೇಳಿದ. ಸರಿ, ಹಾಗಾದರೆ ನಿನ್ನ ಸಂಪತ್ತು ನಾಶವಾಗಿ ಹೋಗಲಿ ಅಂತ ಶುಕ್ರಾಚಾರ್ಯರು ಶಾಪ ಕೊಟ್ಟರು. ಕ್ಷಣ ಮಾತ್ರದಲ್ಲಿಯೇ ವಿಂಧ್ಯಾವಳಿ ಬಂಗಾರದ ಕಲಶವನ್ನು ಎತ್ತುಕೊಂಡು ಬಂದ್ಲಂತೆ. ಬಲಿಯ ಹೆಂಡತಿ ವಿಂಧ್ಯಾವಳಿ ನೀರು ಬಿಡಬೇಕಲ್ಲ ದಾನ ಕೊಟ್ಟ ಮೇಲೆ, ಪತ್ನಿಯಾದವಳು ನೀರನ್ನು ಬಿಟ್ಟರು, ದಾನ ಕೊಟ್ಟು ಬಿಟ್ಟರು ಅಂತೆ. ದಾನ ಕೊಟ್ಟ ಕ್ಷಣದಲ್ಲಿಯೇ ಭಗವಂತ, ವಾಮನ ರೂಪಿ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ ಅಂತೆ. ಬೆಳೆದ ಎಲ್ಲಿವರೆಗೆ ಬೆಳೆದ? ಆಕಾಶದವರೆಗೆ ಬೆಳೆದ ಅಂತೆ. ಆಕಾಶದಲ್ಲಿ ಇರುವ ನಕ್ಷತ್ರ ಪುಂಜಗಳೆಲ್ಲ ಇವನ ತಲೆ ಮೇಲೆ ಹೂವನ್ನು ಜೋಡಣೆ ಮಾಡಿದಾಗೆ ಕಾಣುತ್ತಾ ಇತ್ತು ಅಂತೆ. ಇನ್ನು ಸ್ವಲ್ಪ ಮೇಲೆ ಹೋದ, ಆ ಎಲ್ಲ ನಕ್ಷತ್ರ ಪುಂಜಗಳು ಕಂಠಕ್ಕೆ ಹಾರವನ್ನು ಹಾಕಿದಾಗೆ ಕಾಣುತ್ತಾ ಇತ್ತು ಅಂತೆ. ಇನ್ನು ಸ್ವಲ್ಪ ಮೇಲೆ ಹೋದ, ಸೊಂಟಕ್ಕೆ ಡಾಬುವಿನಾಗೆ ನಕ್ಷತ್ರಗಳೆಲ್ಲ ಕಾಣುತ್ತಾ ಇತ್ತಂತೆ. ಇನ್ನು ಸ್ವಲ್ಪ ಬೆಳೆದ ಮೇಲೆ ಭಗವಂತನ
ಕಾಲಿನ ಗೆಜ್ಜೆಯ ರೂಪದಲ್ಲಿ ಕಾಣುತ್ತಾ ಇತ್ತಂತೆ ಎಲ್ಲ ನಕ್ಷತ್ರಗಳು. ಇನ್ನು ಸ್ವಲ್ಪ ಮೇಲೆ ಬೆಳೆದ ಆಗ ಎಲ್ಲ ನಕ್ಷತ್ರಗಳನ್ನು ಕೂಡ ಪಾದದ ಮೇಲೆ ಲಕ್ಷ ಪುಷ್ಪಾರ್ಚನೆ ಮಾಡಿದ ಹಾಗೆ ಕಾಣುತ್ತಾ ಇತ್ತಂತೆ. ಬೆಳೆದವನೇ ಅಳತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳತೆ ಮಾಡಿದ, ಭೂಮಿಯಿಂದ ಹಿಡಿದು ಎಲ್ಲ ಕೆಳಗಿನ ಲೋಕಗಳನ್ನು, ಇನ್ನೊಂದು ಪಾದದಿಂದ ಎಲ್ಲ ಮೇಲಿನ ಲೋಕಗಳನ್ನು, ಸತ್ಯಲೋಕದವರೆಗೆ ಇನ್ನೊಂದು ಪಾದದಿಂದ ಅಳತೆ ಮಾಡಿದ ಅಂತೆ. ಅಳತೆ ಮಾಡುವಾಗಲೇ ಬ್ರಹ್ಮಾಂಡದ ಕಟ ಹಾಕಿ ಅವನ ಪಾದದ ಅಂಗುಷ್ಟ ತಾಗಿ ಅದು ಸೀಳಿ ಅಲ್ಲಿಂದ ನೀರು ಬಂತು. ಆ ನೀರನ್ನು ಬ್ರಹ್ಮದೇವರು ಕಮಂಡಲುವಿನಲ್ಲಿ ಹಿಡ್ಕೊಂಡ್ರು, ಪಾದವನ್ನು ಪ್ರಕ್ಷಾಳನೆ ಮಾಡಿದ್ದರು ಅಂತೆ. ಅದೇ ತೀರ್ಥ ಇವತ್ತು ಗಂಗೆಯಾಗಿ ಹರಿತಾ ಇದೆ. ಭಗವಂತ ಕೇಳಿದ, ಕ್ಷಿತಿಂ ಪದೈಕೇನ ಬಲೇರಿವಿಚಕ್ರಮೇ ನಭ ಶರೀರೇಣ ದಿಶಶ್ಚ ಬಾಹುಭಿಃ ಪದಂ ದ್ವಿತೀಯಂ ಕ್ರಮತಸ್ತ್ರಿವಿಷ್ಟಪಂ ನ ವೈ ತೃತೀಯಾಯ ತದೀಯಮಣ್ಣುವಪಿ. ಒಂದು ಪಾದದಿಂದ ಅಳತೆ ಮಾಡಿ ಆಯಿತು, ಎರಡನೇ ಪಾದದಿಂದ ಅಳತೆ ಮಾಡಿ ಆಯಿತು, ಇನ್ನು ಮೂರನೇ ಪಾದ ಇಡಬೇಕು. ಎಲ್ಲಿ ಇಡಬೇಕು, ಜಾಗ ಇಲ್ಲ ಅಂತ ಹೇಳಿದಾಗ ಬಲಿ ಚಕ್ರವರ್ತಿ ತನ್ನ ತಲೆಯನ್ನೇ ಕೊಟ್ಟು ಬಿಟ್ಟಂತೆ. ನನ್ನ ತಲೆಯ ಮೇಲೆಯೇ ಕಾಲನ್ನು ಇಡಿ ಅಂತ. ಭಗವಂತ ತಲೆಯ ಮೇಲೆ ಕಾಲಿಟ್ಟಂತೆ. ಅವನಲ್ಲಿ ಒಂದು ಇತ್ತು, ಬಲಿಯಲ್ಲಿ ಅಹಂಕಾರ ಅಂತ ಇತ್ತು. ಆ ಅಹಂಕಾರವನ್ನು ಭಗವಂತ ನಾಶ ಮಾಡಿದ ಅಂತ. ನನ್ನಷ್ಟು ದಾನ ಮಾಡಿದವ ಯಾರಿದ್ದಾರೆ ಅಂತ ಈ ಅಹಂಕಾರವನ್ನು ಭಗವಂತ ತಲೆ ಮೇಲೆ ಏನು ಕಾಲಿಟ್ಟಲ್ಲ ಆಗ ಹೋಗಿ ಬಿಡುತ್ತೆ. ಅದು ಪ್ರಹ್ಲಾದರಾದರು ಬಂದರು ಅಂತೆ, ಬಹಳವಾಗಿ ಸ್ತೋತ್ರ ಮಾಡಿದ್ರು ಭಗವಂತನನ್ನು. ಸರಿಯಾದ ಅನುಗ್ರಹವನ್ನೇ ನೀನು ಮಾಡಿದ್ದಿ ಅಂತ. ಭಗವಂತ ಹೇಳಿದ, ಇಷ್ಟೇ ಅಲ್ಲ, ಇನ್ನೂ ಅನುಗ್ರಹ ಮಾಡುತ್ತೇನೆ. ನಿನ್ನ ವಂಶದಲ್ಲಿ ಬಂದವಲ್ಲ ಇವ ಬಲಿ, ನಿನ್ನ ಮೊಮ್ಮಗ ಅಲ್ವ, ಇವನಿಗೆ ಇನ್ನೊಂದು ಲೋಕವನ್ನೇ ಕೊಡುತ್ತೇನೆ, ಸುತಲ ಲೋಕವನ್ನು, ಅದರ ಆಧಿಪತ್ಯವನ್ನು ಕೊಡುತ್ತೇನೆ. ಕೊಡುವುದು ಮಾತ್ರ ಅಲ್ಲ, ಅವನ ಲೋಕದಲ್ಲಿ ದ್ವಾರಪಾಲಕನಾಗಿ ನಾನು ಗದಾಧಾರಿಯಾಗಿ ಸೇವೆಯನ್ನು ಮಾಡ್ತೇನೆ. ಭಕ್ತರ ಮೇಲೆ ಅನುಗ್ರಹ ಮಾಡುವುದು ಅಂದರೆ ಭಗವಂತ ಹೀಗೆ. ಯಾಕೆ? ಕೇಳಿದ ಕೂಡಲೇ ಇಷ್ಟು ದಾನ ಮಾಡಿದಲ್ಲ, ಹಾಗಾದರೆ ದಾನಕ್ಕೆ ಎಷ್ಟು ಪುಣ್ಯ ಇದೆ. ಶ್ರಿಯಾದೇಯಂ ಉಪನಿಷತ್ತು ಹೇಳುತ್ತದೆ, ಸಂಪತ್ತು ಇದ್ದರೆ ಕೊಡಬೇಕು ಅಂತ. ಹ್ರಿಯಾದೇಯಂ, ಸಂಪತ್ತು ಇದೆ ಆದರೂ ಕೊಡುವುದಿಲ್ಲ ಅಂತ ಆಗಬಾರ್ದು. ಶ್ರಿಯ, ಅವನು ಇವನು ಎಲ್ಲರೂ ದಾನ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಏನು ಮಾಡ್ತಾ ಇಲ್ಲ ಅಂತ ನಾಚಿಕೆಯಿಂದಾದರೂ ಕೊಡಬೇಕಂತೆ. ಹೋಗಲಿ ಭಿಯಾದೇಯಂ, ಕೊಡದೇ ಇದ್ದರೆ ಏನಾದರೂ ಸಮಸ್ಯೆ ಆಗಬಹುದು, ಬೇಕಾದಷ್ಟು ಸಂಪತ್ತು ಇದೆ, ಈ ಸಂಪತ್ತು ಯಾವುದೋ ಕೆಟ್ಟ ಕಾರ್ಯಕ್ಕೆ ವಿನಿಯೋಗ ಆಗಿಬಿಟ್ರೆ ಬೇಡ, ದಾನ ಕೊಡಬೇಕು. ಅಂತೂ ದಾನವನ್ನು ಕೊಡಬೇಕು. ಯಾವುದೇ ಕೀರ್ತಿಗಾಗಿ ಕೊಟ್ಟ ದಾನ ಇದು, ಆದರೂ ಭಗವಂತ ಪ್ರೀತನಾದ. ಕೀರ್ತಿಗಾಗಿ ದಾನ ಮಾಡಿದರೂ ಭಗವಂತ ಪ್ರೀತನಾಗ್ತಾನೆ. ಇಡೀ ಲೋಕವನ್ನೇ ದಾನ ಮಾಡಿದಲ್ಲ, ಆದ್ದರಿಂದ ಭಗವಂತ ಅವನ ಮೇಲೆ ಪ್ರೀತಿಯಿಂದ ತಾನೇ ಗದಾಧಾರಿಯಾಗಿ ದ್ವಾರಪಾಲಕನಾಗಿ ಇದ್ದಾನಂತೆ. ಅಷ್ಟು ದೇವರು ಅನುಗ್ರಹ ಮಾಡಿದ ಅಂತ. ಅಂತೂ ಸ್ವರ್ಗಾಧಿಪತ್ಯ ಮತ್ತೆ ದೇವತೆಗಳಿಗೆ ಸಿಕ್ಕಿತು. ನಂತರದಲ್ಲಿ ರಾಜಾದಿರಾಜರ ಚರಿತ್ರೆಯನ್ನೆಲ್ಲ ಹೇಳ್ತಾ ಬಂದರು. ರಾಜಾದಿರಾಜರ ಚರಿತ್ರೆ, ಅದರಲ್ಲಿ ಎರಡು ವಂಶ, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ ಅಂತ. ನಾರಾಯಣನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಮರೀತಿ ಋಷಿಗಳು, ಮರೀತಿ ಋಷಿಯಲ್ಲಿ ಕಶ್ಯಪರು, ಮರೀತಿ ಋಷಿಗಳ ಮಗ ಕಶ್ಯಪರು. ಕಶ್ಯಪರಿಗೆ ಅತಿಥಿ ದೇವಿಯಲ್ಲಿ ಹುಟ್ಟಿದವನೇ ಸೂರ್ಯದೇವ. ಅವನ ಮಗ ಶ್ರಾದ್ದದೇವ ಇಕ್ಷ್ವಾಕು, ಅವನ ವಂಶದಲ್ಲಿ ಬಂದವ ಅಂಬರೀಷ ಮಹಾರಾಜ. ಕೊನೆಗೆ ಭಗವಂತನೇ ರಾಮನಾಗಿ ಕೂಡ ಬಂದ ಅಂತ. ಲೋಕಕಂಟಕರಾದಂತಹ ರಾವಣ ಕುಂಭಕರ್ಣರನ್ನೆಲ್ಲ ಸಂಹಾರ ಮಾಡಿದವ ರಾಮಚಂದ್ರ. ಇದು ಸೂರ್ಯವಂಶ ಅಂತಾದರೆ, ಇನ್ನು ಚಂದ್ರವಂಶದ ರಾಜರ ಚರಿತ್ರೆಯನ್ನೆಲ್ಲ ಹೇಳಿಕೊಂಡು ಬಂದರು. ಬ್ರಹ್ಮದೇವರ ಮಗ ನಾರಾಯಣನ ಮಗ ಬ್ರಹ್ಮದೇವ, ಬ್ರಹ್ಮದೇವರ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗನೇ ಚಂದ್ರ, ಚಂದ್ರನ ಮಗ ಬುಧ, ಬುಧರ ಮಗ ಪುರೂರವ, ಪುರೂರವರ ಮಗ ಆಯುರಾಜ,
ಆಯುರಾದನ ಮಗ ನಹುಷ ಅಂತ. ನಹುಷನಿಗೆ ಒಬ್ಬ ಮಗ ಯಯಾತಿ. ಯಯಾತಿಗೆ 5 ಮಂದಿ ಮಕ್ಕಳು. ಇದು ಚಂದ್ರವಂಶ ಅಂತ. 5 ಮಂದಿ ಮಕ್ಕಳಲ್ಲಿ ಯದು, ತುರ್ವಸು, ಪುರು, ಅನು, ದೃಹ್ಯು ಅಂತ. ಅದರಲ್ಲಿ ಪುರುವಿನ ವಂಶ ಅಂತ ಒಂದು ಆಯಿತು, ಯದು ವಂಶ ಅಂತ ಆಯಿತು. ಪುರುವಂಶದಲ್ಲಿ ಪೌರವರು ಅರ್ಥಾತ್ ಕೌರವರು ಮತ್ತು ಪಾಂಡವರೆಲ್ಲ ಹುಟ್ಟಿ ಬಂದರುವಂತೆ. ಯದುವಂಶದಲ್ಲಿ ಶ್ರೀಕೃಷ್ಣನೇ ಅವತಾರ ಮಾಡಿ ಬಂದ. ಆ ಕೃಷ್ಣನ ಚರಿತ್ರೆಯನ್ನು ನಾಳಿನ ದಿವಸದಲ್ಲಿ ಕೇಳೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯ್ಯಬಾಲಂ ವಿಷ್ಣುರ್ಮೇ ಪರಮಸ್ವೃತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.